ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹುಟ್ಟಿದ್ದು ಬೆಳೆದದ್ದು ಕೇರಳದಲ್ಲಿ. ಅಲ್ಲಿ ಮಲಯಾಳಂ ಭಾಷೆ. ವಿದ್ಯಾಭ್ಯಾಸ ಮಾಡಿ ಅದನ್ನು ಮುಗಿಸಿದ್ದು ಕರ್ನಾಟಕದಲ್ಲಿ, ಅಲ್ಲಿ ಕನ್ನಡ ಭಾಷೆ. ನನ್ನ ಸೇವೆ ಅಥವಾ ಕೆಲಸ ಮೊದಲನೇದಾಗಿ ಐದೊಳ ಇಂಡಿಯನ್ ಏರ್ಫೋರ್ಸಲ್ಲಿತ್ತು. ಅಲ್ಲಿ ಹೆಚ್ಚು ಉಪಯೋಗಿಸಿದ್ದು ಹಿಂದಿ ಭಾಷೆ. ನಾನಿರುವಂಥ ಸ್ಥಳೀಯ ಸಭೆಯಲ್ಲಿ ಸಾಧಾರಣವಾಗಿ ನಾನು ಉಪಯೋಗಿಸುವಂಥದ್ದು ಇಂಗ್ಲಿಷ್ ಭಾಷೆ. ಈಗ ನಿಂತಿರುವಂಥದ್ದು ಕರ್ನಾಟಕದಲ್ಲಿ ಆದರೂ ತೆಲುಗು ಭಾಷೆ ಮಾತ್ರ ಬಲ್ಲಂತಹ ಒಂದು ಗುಂಪು ಜನರು ನನ್ನ ಮುಂದೆ ಕೂತಿದ್ದಾರೆ. ಯಾವ ಭಾಷೆಯಲ್ಲಿ ಮಾತಾಡಬೇಕೆಂಬುದಾಗಿ ನನಗೆ ಒಂದು ಕನ್ಫ್ಯೂಷನ್. ಇಲ್ಲಿ ಬರುವವರೆಗೆ ನನ್ನ ಹತ್ರ ಹೇಳಿದ್ರು, ಇವತ್ತು ನೀವು ಇಂಗ್ಲೀಷಲ್ಲಿ ಮಾತಾಡಿ, ದೇವಸಾಮಯ್ಯನವರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ. ಇಲ್ಲಿ ಬಂದಾಗ ಹೇಳಿದ್ರು, ಇಲ್ಲ, ಕನ್ನಡ ಸಹೋದರರು ತುಂಬಾ ಜನ ಇದ್ದಾರೆ, ಅವರಿಗೆ ತೆಲುಗು ಅರ್ಥ ಆಗೋದಿಲ್ಲ, ಇಂಗ್ಲೀಷು ಅರ್ಥ ಆಗೋದಿಲ್ಲ, ನೀವು ಕನ್ನಡದಲ್ಲೇ ಮಾತಾಡಬೇಕು ಅಂತ. ಕೊನೆಗೆ ನಾನು ಹೇಳಿದೆ, ಒಂದೋ ಇಂಗ್ಲೀಷ್, ಇಲ್ಲಾದ್ರೆ ಕನ್ನಡ, ಇಲ್ಲಾದ್ರೆ ಮಲಯಾಳಂ. ನೀವು ಯಾವ್ದಾದ್ರು ಒಂದನ್ನು ಹೇಳಿ. ಅವರೊಟ್ಟಿಗೆ ಒಂದು ತೀರ್ಮಾನ ತಗೊಂಡ್ರು, ಕನ್ನಡದಲ್ಲೇ ಮಾತಾಡಿ ಅಂತ. ಹೆಚ್ಚು ಕಡಿಮೆ ಎಲ್ಲರಿಗೂ ಅರ್ಥವಾಗಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ. ದೇವರು ನಮ್ಮನ್ನ ಆಶೀರ್ವದಿಸಲಿ. ನಮ್ಮ ಈ ದಿವಸದ ಧ್ಯಾನಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದ 14ನೇ ವಾಕ್ಯವನ್ನು ಪ್ರಾರಂಭವಾಗಿ ಓದಿಕೊಳ್ಳೋಣ. 2 Chronicles chapter 7 and verse 14. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು. ಇಂಗ್ಲಿಷ್ ಭಾಷಾಂತರದಲ್ಲಿ ಮೈ ಪೀಪಲ್ ಹೂ ಆರ್ ಕಾಲ್ಡ್ ಬೈ ಮೈ ನೇಮ್. ಇತರ ಕನ್ನಡವಲ್ಲದ ಇತರ ದ್ರಾವಿಡಿಯ ಭಾಷೆಗಳಲ್ಲಿಯೂ ನನ್ನ ಹೆಸರಿನಿಂದ ಕರೆಯಲ್ಪಡುವ ನನ್ನ ಜನರು ಎಂಬಂತಹ ಒಂದು ಪದಪ್ರಯೋಗ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಮೈ ಪೀಪಲ್ ಹೂ ಆರ್ ಕಾಲ್ಡ್ ಬೈ ಮೈ ನೇಮ್. ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ನನ್ನವರೆಂದು ಹೆಸರುಗೊಂಡವರು. ಹೀಗೆ ಇದರ ಮೂಲ ಭಾಷೆಯ ಅರ್ಥ ಇಂಗ್ಲಿಷ್ ಭಾಷೆಯಿಂದ ಇರುವ ನೇರ ಭಾಷಾಂತರದಲ್ಲಿ ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು, ಪೀಪಲ್ ಹೂ ಆರ್ ಕಾಲ್ಡ್ ಬೈ ಮೈ ನೇಮ್. ಅದೇ ಅದರ ಯಥಾರ್ಥವಾದಂತಹ ಅರ್ಥ. ಈ ವೇದ ಭಾಗವನ್ನು ನಾವು ಅಧ್ಯಯನ ಮಾಡುತ್ತಾ ಬರುವುದಾದರೆ, ಯೆಹೋವನಾದ ದೇವರು, ಸೃಷ್ಟಿಕರ್ತನಾದ ದೇವರು ಸೊಲೊಮೋನನೊಂದಿಗೆ ಹೇಳುವಂತಹ ಒಂದು ಮಾತು. ಸೊಲೊಮೋನನು ಸುಂದರವಾದಂತಹ ಒಂದು ದೇವಾಲಯವನ್ನು ಕಟ್ಟಿಸಿದನು. ಅದರ ಕೆಲಸದ ಕಾರ್ಯಗಳೆಲ್ಲವೂ ಬಹಳ ಅಂದವಾಗಿ ಪರಿಪೂರ್ಣವಾಯಿತು. ಈ ಕೆಲಸ ಕಾರ್ಯಗಳೆಲ್ಲವೂ ಪರಿಪೂರ್ಣವಾದ ಮೇಲೆ ಅದರ ಒಂದು ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ಆತನು ನೆರವೇರಿಸಿದನು. ಇದೆಲ್ಲ 5ನೇ ಅಧ್ಯಾಯ 6ನೇ ಅಧ್ಯಾಯಗಳಲ್ಲಿ ನಾವು ವಿವರವಾಗಿ ಓದುವಂತಹ ವಿಷಯಗಳೇ. ಇದನ್ನ ಪ್ರತಿಷ್ಠಿಸಿದ ಮೇಲೆ ಆತನು ದೇವರೊಂದಿಗೆ ಒಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅದನ್ನೆಲ್ಲ ಹಿಂದೆ ಹೋಗಿ ಆ ಚರಿತ್ರೆಯ ವಾಕ್ಯಗಳನ್ನ ಓದಿ ಹೇಳುವುದಕ್ಕೆ ನಾನು ಹೆಚ್ಚು ಸಮಯ ಇಲ್ಲಿ ತೆಗೆದುಕೊಳ್ಳೋದಿಲ್ಲ. ಸೊಲೊಮೋನನ ಪ್ರಾರ್ಥನೆ 6ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ, ಈ ಆಲಯಕ್ಕೆ ಯಾರಾದರೂ ಬಂದು ನಿನ್ನನ್ನ ಬೇಡಿಕೊಂಡರೆ, ನಿನ್ನನ್ನ ಪ್ರಾರ್ಥಿಸಿದರೆ ನೀನು ಅವರ ಮೊರೆಗೆ ಕಿವಿ ಕೊಡಬೇಕು, ನಿನ್ನ ಮಹಿಮೆಯನ್ನು ಅವರಿಗೆ ತೋರ್ಪಡಿಸಬೇಕು, ಅವರ ಪ್ರಾರ್ಥನೆಯನ್ನ ಲಾಲಿಸಬೇಕು. ಹೀಗೆ ಸೊಲೊಮೋನನು ದೇವರೊಂದಿಗೆ ಪ್ರಾರ್ಥಿಸುತ್ತಾ ಇದ್ದಾನೆ. ಅದಕ್ಕೆ ಉತ್ತರವಾಗಿ 7ನೇ ಅಧ್ಯಾಯದಲ್ಲಿ ಸೊಲೊಮೋನನು ಕೊಡುವಂತಹ ಉತ್ತರ, ದೇವರು ಕೊಡುವಂತಹ ಉತ್ತರ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳುತ್ತೇನೆ, ಆದರೆ ಅದಕ್ಕೆ ಒಂದು ಷರತ್ತವಿದೆ.
ಐ ವಿಲ್ ಆನ್ಸರ್ ಯುವರ್ ಪ್ರೇಯರ್ಸ್, ಬಟ್ ದೇರ್ ಇಸ್ ಎ ಕಂಡೀಷನ್. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಅವರು ಮಾಡಬೇಕಾದ ಕೆಲವು ಕಾರ್ಯಗಳಿದೆ. ಒಂದು, ಅವರು ತಮ್ಮನ್ನು ತಾವೇ ತಗ್ಗಿಸಿಕೊಳ್ಳಬೇಕು. ಎರಡು, ಅವರ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಮೂರು, ಅವರು ನನ್ನನ್ನು ಪ್ರಾರ್ಥಿಸಬೇಕು. ನಾಲ್ಕನೇದಾಗಿ, ಅವರು ನನ್ನ ಮುಖವನ್ನು, ನನ್ನ ದರ್ಶನವನ್ನು ಎದುರು ನೋಡುವರಾಗಿರಬೇಕು. ಈ 4 ಕಾರ್ಯಗಳನ್ನು ಅವರು ಮಾಡಿದರೆ ನಿನ್ನ ಪ್ರಾರ್ಥನೆಗೆ ನಾನು ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ದೇವರು ಸೊಲೊಮೋನನಿಗೆ ಹೇಳುತ್ತಾ ಇದ್ದಾನೆ. ಹೇಗೂ ಈ ಸಾಯಂಕಾಲದಲ್ಲಿ ನಮ್ಮ ಈ ಸಂದೇಶಕ್ಕೆ ನಾನು ಒಂದು ಶೀರ್ಷಿಕೆಯನ್ನು ಕೊಡುವುದಾದರೆ, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಎಂಬುದಾಗಿ ನಾನು ಕೊಡುತ್ತೇನೆ. ಮೈ ಪೀಪಲ್ ಕಾಲ್ಡ್ ಬೈ ಮೈ ನೇಮ್. ದೇವರು ಹೇಳುವಂಥದ್ದು ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ಒಂದು ಗುಂಪು ಜನರು. ಹಳೆಯ ಒಡಂಬಡಿಕೆ ಕಾಲದಿಂದ ನಾವು ನೋಡುವಾಗ ದೇವರಿಗೆ ಸ್ವಯಂ ಒಂದು ಹೆಸರು ಕೊಡುವುದಕ್ಕೆ ಶಕ್ತರಾದವರು ಯಾರೂ ಇಲ್ಲ. ಕೆಲವು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಒಂದು ಕೂಟದಲ್ಲಿ ನಾನು ಬಹಿರಂಗವಾಗಿ ಮಾತನಾಡುತ್ತಾ ಇದ್ದೆ. ಇದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ದೇವಕುಮಾರನು, ಆತನ ಹೆಸರು ಯೇಸು ಕ್ರಿಸ್ತನು ಎಂಬುದಾಗಿ ಎಲ್ಲ ಹೇಳಿ ಪ್ರಸಂಗ ಮಾಡಿ ವೇದಿಯಿಂದ ಇಳಿದ ಕೂಡಲೇ ಒಂದು ಗುಂಪು ಯವನಸ್ಥರು ಬಂದು ನನಗೆ ಮುತ್ತಿಗೆ ಹಾಕಿದರು. ನನ್ನ ಹತ್ರ ಕೇಳಿದರು, ನೀವು ಇಷ್ಟು ಹೊತ್ತು ಪ್ರಸಂಗ ಮಾಡುತ್ತಿದ್ದದ್ದು ದೇವರ ಮಗನಾದ ಯೇಸು ಕ್ರಿಸ್ತನು. ನಾನು ಹೇಳಿದೆ ಹೌದು. ಆ ಮಗನಿಗೆ ಒಂದು ಹೆಸರಿದೆ, ಯೇಸು. ನಾನು ಹೇಳಿದೆ ಹೌದು. ಹೀಗೆ ಒಬ್ಬ ಮಗನು, ಹೆಸರುಳ್ಳ ಒಬ್ಬ ಮಗನಿಗೆ, ಆ ಮಗನಿಗೆ ಒಂದು ತಂದೆ ಇರಬೇಕು. ನಾನು ಹೇಳಿದೆ ಹೌದು, ಆ ಮಗನಿಗೆ ಒಬ್ಬ ತಂದೆ ಇದ್ದಾನೆ. ಆ ತಂದೆಯ ಹೆಸರೇನು? ಇವರು ಕೇಳುವಂತ ಪ್ರಶ್ನೆ, ಈ ಯೇಸು ಕ್ರಿಸ್ತನ ತಂದೆಯಾದ ದೇವರ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ಜೀಸಸ್ whom you are preaching, the father of Jesus? ಒಂದು ಕ್ಷಣ ನಾನು ಸ್ವಲ್ಪ ಗಲಿಬಿಲಿಯಾಗಿ ಇವರಿಗೆ ಏನು ಉತ್ತರ ಕೊಡಲಿ. ಪಕ್ಕನೆ ನನ್ನ ಗಮನಕ್ಕೆ ಬಂದಂತಹ ಒಂದು ನೆನಪು, ಹಳೆಯ ಒಡಂಬಡಿಕೆ ಕಾಲದಲ್ಲಿ ದೇವರು ಮೋಶೆನನ್ನು ಕರೆದನು. ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದುಕೊಂಡು ನನ್ನ ನಾಮದಲ್ಲಿ ಕಷ್ಟಪಡುತ್ತಿರುವಂತಹ ಒಂದು ಗುಂಪು ಜನರಿದ್ದಾರೆ. ನೀನು ಅವರ ಬಳಿಗೆ ಹೋಗಿ ನನಗೋಸ್ಕರ ಫರೋನನೊಂದಿಗೆ ಮಾತನಾಡಿ ಅವರನ್ನು ಬಿಡಿಸಿಕೊಂಡು ಬರಬೇಕು. ಮೋಶೆನು ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಇಸ್ರಾಯೇಲ್ಯರು ಐಗುಪ್ತ ದೇಶಕ್ಕೆ ಹೋಗಿ ಅನೇಕ ವರ್ಷಗಳಾಯಿತು, ಗುಲಾಮಗಿರಿಯಲ್ಲಿ ಬದುಕುತ್ತಿದ್ದಾರೆ. ಹೆಚ್ಚು ಕಡಿಮೆ ಅವರ ಸ್ವಂತ ದೇವರನ್ನು ಮಾತ್ರವಲ್ಲ, ದೇವರ ಹೆಸರನ್ನು ಮರೆತಂತಹ ಒಂದು ಸ್ಥಿತಿಗೆ ಅವರು ಬಂದು ತಲುಪಿದ್ದಾರೆ. ಇಂತಹ ಒಂದು ಸ್ಥಿತಿಯಲ್ಲಿ ಅನೇಕ ದೇವರುಗಳ ಮಧ್ಯ, ಅನೇಕ ಹೆಸರಿನಿಂದ ಕರೆಯಲ್ಪಡುವ ದೇವರುಗಳ ಮಧ್ಯದಲ್ಲಿ ನಾನು ಹೋಗಿ ನನ್ನನ್ನು ದೇವರು ಕಳುಹಿಸಿದ್ದಾನೆ ಎಂಬುದಾಗಿ ಈ ಇಸ್ರಾಯೇಲ್ಯರೊಂದಿಗೆ ಹೇಳಿದರೆ ಅವರು ಕೂಡಲೇ ಕೇಳುವಂತಹ ಒಂದು ಸ್ವಾಭಾವಿಕ ಪ್ರಶ್ನೆ, ಆ ದೇವರ ಹೆಸರೇನು? ಅದನ್ನೇ ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನೋಡುತ್ತೇವೆ. ನಿನ್ನ ಹೆಸರು ಏನು ಎಂಬುದಾಗಿ ಅವರು ಕೇಳಿದರೆ ನಾನು ಅವರಿಗೆ ಏನು ಉತ್ತರ ಕೊಡಲಿ? ವಾಟ್ ಶಾಲ್ ಐ ಟೆಲ್ ದೆಮ್ ಇಫ್ ದೇ ಆಸ್ಕ್ ಮೀ ದ ನೇಮ್ ಆಫ್ ದ ಗಾಡ್ ಹೂ ಸೆಂಟ್ ಮೀ? ಅದಕ್ಕೆ ಉತ್ತರವಾಗಿ ದೇವರು ಹೇಳುತ್ತಾನೆ, ಐ ಆಮ್ ಹೂ ಐ ಆಮ್. ನಾನು ಯಾರಾಗಿದ್ದೇನೋ ಅವನೇ ಆಗಿದ್ದೇನೆ, ಅಥವಾ ನಾನೇ ಆಗಿದ್ದೇನೆ. ಇದು ದೇವರ ಹೆಸರು. ಹಾಗಾದ್ರೆ ಅಲ್ಲಿಂದ ಹಿಡಿದು ಹಳೆಯ ಒಡಂಬಡಿಕೆಯ ಚರಿತ್ರೆಯಲ್ಲಿ ದೇವರಿಗೆ ಸ್ವಂತವಾದಂತಹ ಒಂದು ಹೆಸರು ಇದೆ ಎಂಬುದಾಗಿ ನಾವು ಎಲ್ಲಿಯೂ ನೋಡೋದಿಲ್ಲ. ಯಾಕಂದ್ರೆ ದೇವರು ಐ ಆಮ್ ಹೂ ಐ ಆಮ್, ನಾನು ಏನಾಗಿದ್ದೇನೋ ಅದೇ ಆಗಿದ್ದೇನೆ, ನಾನು ಆಗಿದ್ದೇನೆ. ದ ನೇಮ್ ಆಫ್ ಗಾಡ್ ಈಸ್ ಪ್ರೆಸೆಂಟ್ ಟೆನ್ಸ್. ದೇವರ ಹೆಸರು ವರ್ತಮಾನ ಕಾಲ, ಅಲ್ಲದೆ ಬೇರೊಂದು ಹೆಸರು ತಾನು ಎತ್ತಿಕೊಳ್ಳೋದಿಲ್ಲ. ಈ ಸಂಗತಿ ನನ್ನ ನೆನಪಿಗೆ ಬಂತು. ನಾನು ಕೂಡಲೇ ನನ್ನ ಸುತ್ತಲೂ ಬಂದಂತಹ ಯವನಸ್ಥರ ಹತ್ರ ಹೇಳಿದೆ, ಆ ದೇವರು ಲೋಕದಲ್ಲಿರುವ ಎಲ್ಲದಕ್ಕೂ ಹೆಸರು ಕೊಟ್ಟಂತಹ ದೇವರು, ಆತನಿಗೆ ಒಂದು ಹೆಸರು ಕೊಡುವುದಕ್ಕೆ ಇಲ್ಲಿಯವರೆಗೆ ಯಾರಿಗೂ ಧೈರ್ಯ ಬರಲಿಲ್ಲ. ಇವರು ಒಮ್ಮೆ ಮೇಲಿನಿಂದ ಕೆಳಗಿನವರೆಗೆ ನನ್ನನ್ನು ನೋಡಿ ಅಲ್ಲಿಂದ ಕಾಲ್ ಕಿತ್ತರು. ಕೂಡಲೇ ಸಹೋದರರು ಬಂದು ನನ್ನ ಹತ್ರ ಹೇಳಿದ್ರು, ನೀವು ಇಲ್ಲಿಂದ ದೂರ ಹೋಗಿಬಿಡಿ, ಇಲ್ಲಿ ನಿಲ್ಬೇಡಿ ಎಂಬುದಾಗಿ. ನಾನು ಯಾಕೆ ಉದಾಹರಣೆಯನ್ನು ಕೇಳಿದೆ ಎಂಬುದಾಗಿ ಹೇಳುವುದಾದ್ರೆ, ಆದಿಯಿಂದ ಹಿಡಿದು ಇಂದಿನವರೆಗೂ ದೇವರ ಹೆಸರೇನು ಎಂಬಂಥದ್ದು ಮನುಷ್ಯರ ಮಧ್ಯದಲ್ಲಿ ಪ್ರಬಲವಾಗಿರುವಂತಹ ಒಂದು ಪ್ರಶ್ನೆ ಆಗಿದೆ. ಇಂತಹ ಒಬ್ಬ ದೇವರು ತನ್ನ ಹೆಸರನ್ನು ಜನರಿಗೆ ಗೋಚರಪಡಿಸಬೇಕು, ತನ್ನ ಹೆಸರನ್ನು ಜನರಿಗೆ ಬಹಿರಂಗಪಡಿಸಬೇಕು. ಅದಕ್ಕೋಸ್ಕರ ಸ್ವಂತವಾಗಿ ಒಂದು ಪ್ರಜೆಯನ್ನು ಆತನು ಆರಿಸಿಕೊಂಡನು. ದೇವರ ಹೆಸರು ಎಂಬಂಥದ್ದು ತನ್ನ ಮಹಿಮೆಯನ್ನು ಸೂಚಿಸುವಂಥದ್ದಾಗಿದೆ.
ನಮ್ಮ ಹಾಗೆ ಅಪ್ಪ ಅಮ್ಮನಿಗೆ ಇಷ್ಟವಿರುವಂತಹ ಯಾವುದಾದರೂ ಒಂದು ಹೆಸರು ಇಡಬಹುದಾದಂತಹ ಒಬ್ಬ ವ್ಯಕ್ತಿತ್ವವಲ್ಲ ಯಥಾರ್ಥವಾಗಿ ದೇವರು. ದೇವರಿಗೆ ಒಂದು ಹೆಸರಿದ್ದರೆ ಆ ಹೆಸರಿಗೆ ಒಂದು ಅರ್ಥವಿರಬೇಕು, ಆ ಅರ್ಥದಲ್ಲಿ ಒಂದು ಸ್ವಭಾವವಿರಬೇಕು, ಅದರಲ್ಲಿ ಒಂದು ಯಾಥಾರ್ಥ್ಯವಿರಬೇಕು. ಹಾಗಾದ್ರೆ ದೇವರಿಗೆ ನಾವು ಒಂದು ಹೆಸರು ಕೊಡುವುದಕ್ಕೆ ಪ್ರಯತ್ನ ಪಟ್ಟರೆ ಆ ಒಂದು ನಿರ್ದಿಷ್ಟವಾದ ಸ್ವಭಾವಕ್ಕೋ ಆ ಒಂದು ನಿರ್ದಿಷ್ಟವಾದ ವ್ಯಕ್ತಿತ್ವಕ್ಕೋ ನಾವು ಆತನನ್ನು ಮಿತಿಗೊಳಿಸುತ್ತಾ ಇದ್ದೇವೆ. We limit God to a personality or a character when we try to give a name to God. He is beyond that. ಹಾಗಾದ್ರೆ ದೇವರಿಗೆ ಒಂದು ಹೆಸರು ಕೊಡಬೇಕಾದರೆ ದೇವರು ತಾನೇ ಒಂದು ಉಪಾಯವನ್ನ ಕಂಡು ಹುಡುಕಿ ಮಾನವನಿಗೆ ಕೊಟ್ಟನು. ಒಂದು ಗುಂಪು ಜನರನ್ನು ಭೂಮಿಯಲ್ಲಿ ಆರಿಸಿ ಆ ಜನರನ್ನು ಅವರ ಮೇಲೆ ತನ್ನ ಹೆಸರನ್ನು ಕೊಟ್ಟು ಅವರ ಮುಖಾಂತರವಾಗಿ ತಾನು ತಿಳಿಯಲ್ಪಡುವಂಥದ್ದು. ನಾವು ಅರಣ್ಯಕಾಂಡ 6ನೇ ಅಧ್ಯಾಯದ 27ನೇ ವಾಕ್ಯವನ್ನು ಓದುವುದಾದರೆ, ನಂಬರ್ಸ್ ಚಾಪ್ಟರ್ 6 and verse 27, ಮೈ ನೇಮ್ ಶಾಲ್ ಬಿ ಆನ್ ಇಸ್ರೇಲ್. ನನ್ನ ಹೆಸರು ಇಸ್ರಾಯೇಲ್ಯರ ಮೇಲಿರುವುದು. ಹಾಗಾದರೆ ಇಸ್ರಾಯೇಲ್ಯರ ಮೇಲೆ ಹಳೆಯ ಒಡಂಬಡಿಕೆಯ ಚರಿತ್ರೆಯಲ್ಲಿರುವಂತಹ ಪ್ರಬಲವಾದಂತಹ ಒಂದು ಗುಂಪು ಜನರೇ ಈ ಇಸ್ರಾಯೇಲ್ಯರು. ನನ್ನನ್ನು ಕೇಳುತ್ತಿರುವಂತಹ ನೀವೆಲ್ಲರೂ ಹೆಚ್ಚು ಕಡಿಮೆ ದೇವರ ವಾಕ್ಯ ಬಲ್ಲವರು, ಕ್ರೈಸ್ತರು ಆಗಿರುವವರಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಆದುದರಿಂದ ಇಸ್ರಾಯೇಲ್ಯರು ಅಂದರೆ ಯಾರು ಎಂಬುದಾಗಿ ನಾನು ಹೆಚ್ಚು ವಿವರಿಸಿ ಹೇಳಬೇಕಾಗಿಲ್ಲ. ಹೀಗೆ ದೇವರು ನನ್ನ ಹೆಸರನ್ನು ಇಸ್ರಾಯೇಲ್ಯರ ಮೇಲೆ ನಾನು ಹಾಕಿದ್ದೇನೆ, ನನ್ನ ಹೆಸರನ್ನು ನಾನು ಇಸ್ರಾಯೇಲ್ಯರಿಗೆ ಕೊಟ್ಟಿದ್ದೇನೆ. ಅಂದಿನಿಂದ ದೇವರಿಗೆ ಒಂದು ಹೆಸರು. ಅಬ್ರಹಾಮನ ದೇವರು, ಇಸಹಾಕನ ದೇವರು, ಯಾಕೋಬನ ದೇವರು, ಇಸ್ರಾಯೇಲ್ಯರ ದೇವರು. ಹಾಗಾದ್ರೆ ದೇವರ ಹೆಸರೇನು? ಅಬ್ರಹಾಮನ ದೇವರು. ದೇವರಿಗೆ ಸ್ವಂತವಾಗಿ ಒಂದು ಹೆಸರಿಲ್ಲ. ದೇವರಿಗೆ ಒಂದು ಹೆಸರು ಕೊಡಬೇಕಾದ್ರೆ ಒಬ್ಬ ಮನುಷ್ಯನ ಹೆಸರು ಅಲ್ಲಿ ಉಪಯೋಗಿಸಲ್ಪಡಬೇಕು. ಅಬ್ರಹಾಮನ ದೇವರು, ಇಸಹಾಕನ ದೇವರು, ಯಾಕೋಬನ ದೇವರು. ದೇವರಿಗೆ ಸ್ವಂತವಾಗಿ ಒಂದು ಹೆಸರು ಹೇಳಲಿಕ್ಕಿಲ್ಲ. ಆತನಿಗೆ ಒಂದು ಹೆಸರು ಕೊಡಬೇಕಾದ್ರೆ ಒಂದು ಜನಾಂಗದ ಹೆಸರನ್ನು ಅಲ್ಲಿ ಹೇಳಬೇಕು, ಇಸ್ರಾಯೇಲ್ಯರ ದೇವರು. ಹೀಗೆ ಹಳೆಯೊಡಂಬಡಿಕೆಯ ಕಾಲದುದ್ದಕ್ಕೂ ನನ್ನ ಹೆಸರಿನ ಲೆಯಲ್ಪಡುವ ನನ್ನ ಜನರು ಎಂಬಂತಹ ಒಂದು ಗುಂಪು ಜನರು ಲೋಕದಲ್ಲಿದ್ದಾರೆ. ಅವರೇ ಇಸ್ರಾಯೇಲ್ಯರು. ಆ ಇಸ್ರಾಯೇಲ್ಯರಿಗೆ ಅನೇಕ ಅರಸರು ಅವರನ್ನು ಆಳಿ ಒಬ್ಬೊಬ್ಬರಾಗಿ ದಾಟಿ ಹೋದ ಮೇಲೆ ಅವರ ಅರಸನಾದಂತಹ ಸೊಲೊಮೋನನು ಶಾಶ್ವತವಾದಂತಹ ಒಂದು ದೇವಾಲಯವನ್ನು ಕಟ್ಟಿ ಆ ದೇವಾಲಯದಲ್ಲಿ ಈ ಇಸ್ರಾಯೇಲ್ಯರ ದೇವರ ನಾಮವು ನೆಲೆಗೊಳ್ಳಬೇಕು, ಈ ಇಸ್ರಾಯೇಲ್ಯರ ದೇವರ ಮಹಿಮೆಯು ಅಲ್ಲಿ ಯಾವಾಗಲೂ ತೋರ್ಪಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ದೇವರು ಕೊಡುವಂತಹ ಒಂದು ಷರತ್ತೆ, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಾವೇ ತಗ್ಗಿಸಿಕೊಂಡರೆ, ನನ್ನ ಷರತ್ತಕ್ಕೆ ಅವರು ಬದ್ಧರಾದರೆ ನಿನ್ನ ಪ್ರಾರ್ಥನೆಗೆ ನಾನು ಉತ್ತರವನ್ನು ಕೊಡುವೆನು. ಹೌದು ಪ್ರಿಯರೇ, ಹೀಗೆ ಹಳೆ ಒಡಂಬಡಿಕೆಯ ಕಾಲದುದ್ದಕ್ಕೂ ಜನರ ಹೆಸರಿನಲ್ಲಿ ಕರೆಯಲ್ಪಡುವಂತಹ ದೇವರು, ವ್ಯಕ್ತಿಯ ಹೆಸರಿನಲ್ಲಿ ಕರೆಯಲ್ಪಡುವಂತಹ ದೇವರು, ದೇವರ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಒಂದು ಗುಂಪು ಜನಾಂಗ. ಇವರ ಕಾರ್ಯವೇನು? ಇವರ ಕೆಲಸವೇನು? ಲೋಕದಲ್ಲಿರುವಂತಹ ಸುತ್ತಮುತ್ತಲು ಇರುವಂತಹ ಎಲ್ಲ ಜನ ಸಮೂಹಕ್ಕೂ ದೇವರ ಮಹಿಮೆಯನ್ನು ತೋರ್ಪಡಿಸಬೇಕೆಂಬುದಾಗಿಯೇ. ಇಸ್ರಾಯೇಲ್ ದೇಶವೆಂಬಂತಹ ಈ ಒಂದು ಪುಟ್ಟ ದೇಶ ಒಂದು ವೇಳೆ ಅಬ್ರಹಾಮನನ್ನು ಕರೆದು ದೇವರು ಅವನಿಗೆ ವಾಗ್ದಾನವಾಗಿ ಕೊಟ್ಟಂತಹ ಈ ಪಾಲೆಸ್ತೀನ್ ದೇಶ ಅವರು ವಾಗ್ದಾನವಾಗಿ ಪಡೆದುಕೊಂಡು ಕೆಲವು ವರ್ಷಗಳಲ್ಲಿ ಅವರ ಕೈತಪ್ಪಿ ಹೋಯಿತು. ಇಸ್ರಾಯೇಲ್ ಎಂಬಂತಹ ಒಂದು ರಾಜ್ಯವೇ, ಒಂದು ರಾಷ್ಟ್ರವೇ ಲೋಕದಲ್ಲಿ ಇಲ್ಲದಂತಹ ಒಂದು ಸ್ಥಿತಿ ಅನೇಕ ವರ್ಷಗಳು ಲೋಕದಲ್ಲಿ ನೆಲೆಗೊಂಡಿತ್ತು. 1948ನೇ ವರ್ಷದಲ್ಲಿ ಯುಎನ್ಒ ಎಂಬಂತಹ ಈ ಒಂದು ಸಂಸ್ಥೆಯು ಸ್ಥಾಪಕವಾಗಿ ಇಸ್ರಾಯೇಲ್ ಎಂಬಂತಹ ಒಂದು ದೇಶವು ಅಸ್ತಿತ್ವಕ್ಕೆ ಬರುವವರೆಗೆ ಎಷ್ಟೋ ಸಾವಿರಾರು ವರ್ಷಗಳವರೆಗೆ ಇಸ್ರಾಯೇಲ್ ಎಂಬ ದೇಶ ಲೋಕದ ಮೇಲೆ ಇಲ್ಲದಂತಹ ಒಂದು ಸ್ಥಿತಿ ಇತ್ತು. ಇಂದು ನೀವು ಭೂಪಟವನ್ನು ನೋಡುವುದಾದರೆ ಲೋಕದಲ್ಲಿರುವಂತಹ ಎಷ್ಟೋ ದೇಶಗಳಿಗಿಂತ ಅಲ್ಲ, ಎಷ್ಟೋ ರಾಜ್ಯಗಳಿಂದ ಅಲ್ಲ, ನಾನು ಹೇಳುತ್ತೇನೆ ನಮ್ಮ ಕರ್ನಾಟಕ ರಾಜ್ಯದಷ್ಟು ಇಲ್ಲ, ಇಲ್ಲಿರುವಂತಹ ಒಂದು ದೊಡ್ಡ ಜಿಲ್ಲೆಯಷ್ಟು ಮಾತ್ರ ಇರುವಂತಹ ಒಂದು ಪುಟ್ಟ ರಾಷ್ಟ್ರವಾಗಿದೆ ಇಸ್ರಾಯೇಲ್ ರಾಷ್ಟ್ರ. ಆದರೆ ಈ ಪುಟ್ಟ ಒಂದು ರಾಷ್ಟ್ರವನ್ನು ಹಿಡಿದುಕೊಂಡು ತನ್ನ ಸುತ್ತಮುತ್ತಲೂ ಇರುವ ಜನಾಂಗಕ್ಕೆ ದೇವರು ತನ್ನ ಮಹಿಮೆಯನ್ನ ತೋರ್ಪಡಿಸುತ್ತಾ ಇದ್ದಾನೆ. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು. ದೇವರಿಗೆ ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ ಒಂದು ದೊಡ್ಡ ಸೈನ್ಯ ಬೇಕಾಗಿಲ್ಲ, ದೇವರಿಗೆ ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ ಒಂದು ದೊಡ್ಡ ಜನಾಂಗ ಬೇಕಾಗಿಲ್ಲ, ಬಹಳ ವ್ಯಾಪ್ತಿಯುಳ್ಳ ಒಂದು ರಾಷ್ಟ್ರ ಬೇಕಾಗಿಲ್ಲ. ನಂಬಿಗಸ್ತರಾಗಿ ಆತನ ಹೆಸರನ್ನು ಕರೆದುಕೊಳ್ಳುವುದಕ್ಕೆ, ಆತನ ಹೆಸರಿನಲ್ಲಿ ಗುರುತಿಸಲ್ಪಡುವುದಕ್ಕೆ ಸಿದ್ಧರಾಗಿರುವಂತಹ ಒಂದು ಸಣ್ಣ ಗುಂಪು ಜನರಿದ್ದರೆ ಸಾಕು. ಅವರ ಮುಖಾಂತರವಾಗಿ ಮಹತ್ಕಾರ್ಯಗಳನ್ನು ಮಾಡಿ ಲೋಕಕ್ಕೆ ದೇವರ ಮಹಿಮೆಯನ್ನು ತೋರ್ಪಡಿಕೊಡುವುದಕ್ಕೆ ಈ ಸತ್ಯವೇದದ ದೇವರು ಶಕ್ತನಾಗಿದ್ದಾನೆ. ಹೀಗೆ ಹಳೆ ಒಡಂಬಡಿಕೆಯ ಚರಿತ್ರೆಯ ಉದ್ದಕ್ಕೂ
ಆತನು ತನ್ನ ಹೆಸರಿನಿಂದ ಕರೆಯಲ್ಪಡುವ ಈ ಜನಾಂಗದ ಮೂಲಕವಾಗಿ ತಾನು ಯಾರು ಎಂಬುದನ್ನು ಲೋಕಕ್ಕೆ ಆತನು ತೋರ್ಪಡಿಸಿ ಕೊಡುತ್ತಾ ಇದ್ದನು. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು, ಹೀಗೆ ನನ್ನ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈ ಜನರು ಅಥವಾ ಇಸ್ರಾಯೇಲ್ಯರೆಂಬ ಈ ಜನರ ವಿಷಯವಾಗಿ ನಾವು ನೋಡುವುದಾದರೆ, ಅವರ ಮಧ್ಯದಿಂದ ಯೇಸು ಕ್ರಿಸ್ತನೆಂಬಂತಹ ಜಗದ ರಕ್ಷಕನು ಉದ್ಭವಿಸಿ ಬಂದನು, ಜನ್ಮ ತಾಳಿ ಬಂದನು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುವರಾಗಿದ್ದೇವೆ. ದೇವರು ತನ್ನ ಹೆಸರನ್ನು ಮತ್ತೊಬ್ಬ ವ್ಯಕ್ತಿಗೆ ಕೊಡುವುದಾದರೆ ಆ ದೇವರ ಮಹಿಮೆ ಆ ವ್ಯಕ್ತಿಯ ಮುಖಾಂತರವಾಗಿ ಗೋಚರವಾಗಬೇಕು. ಅದು ದೇವರ ಉದ್ದೇಶ. ಹಾಗಾದರೆ ದೇವರ ಸ್ವಂತ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಇಸ್ರಾಯೇಲ್ ಜನರು ನನ್ನ ಸ್ವಂತ ಪ್ರಜೆಗಳು ಎಂಬುದಾಗಿ ಇಸ್ರಾಯೇಲ್ಯರ ಬಗ್ಗೆ ದೇವರು ಹಳೆಯ ಒಡಂಬಡಿಕೆ ಕಾಲದಲ್ಲಿ ಹೇಳಿದ್ದಾನೆ. ಮೈ ಓನ್ ಪೀಪಲ್, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವವರು. ಇವರ ಮುಖಾಂತರವಾಗಿ ದೇವರ ಮಹಿಮೆಯು ಲೋಕಕ್ಕೆಲ್ಲ ತೋರ್ಪಡಿಸಲ್ಪಡಬೇಕು. ಯೆಶಾಯನು ಬರೆದ ಪ್ರವಾದನಾ ಗ್ರಂಥದಲ್ಲಿ ದೇವರು ಹೇಳುವಂತ ಒಂದು ಮಾತು, ನನ್ನ ಮಹಿಮೆಯನ್ನು ನಾನು ಇನ್ನೊಬ್ಬನಿಗೆ ಬಿಟ್ಟುಕೊಡುವುದಿಲ್ಲ. ಲೋಕದಲ್ಲಿ ಈ ಇಸ್ರಾಯೇಲ್ಯರಿಗಿಂತಲೂ ಪ್ರಬಲರಾದ ಎಷ್ಟೋ ರಾಷ್ಟ್ರಗಳು ಅಂದು ಅವರ ಸುತ್ತಮುತ್ತಲೂ ಇದ್ದರು. ಮಹಾದೊಡ್ಡ ಸೈನ್ಯವುಳ್ಳಂತ ಅರಸರು ಅವರ ಸುತ್ತಮುತ್ತಲೂ ಇದ್ದರು. ಅವರು ಯಾರಿಗೂ ಈ ಮಹಿಮೆಯನ್ನ ಬಿಟ್ಟುಕೊಡದೆ ಈ ಇಸ್ರಾಯೇಲ್ ಎಂಬಂತ ಈ ಒಂದು ಗುಂಪಿನವರನ್ನ ಮಾತ್ರ ತನ್ನ ಹೆಸರಿನಲ್ಲಿ ಕರೆಯಲ್ಪಡುವುದಕ್ಕೋಸ್ಕರ ಈ ದೇವರು ಉಪಯೋಗಿಸುತ್ತಾ ಇದ್ದನು. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವಂತಹ ನನ್ನ ಜನರು. ಆದರೆ ಈ ದೇವರು ತನ್ನ ಹೆಸರಿನಲ್ಲಿ ಕರೆಯಲ್ಪಡುತ್ತಿರುವಂತಹ ಈ ಒಂದು ಸಣ್ಣ ಗುಂಪು ಜನರಿಂದ ಆ ಹೆಸರಿನಲ್ಲಿ ಕರೆಯಲ್ಪಡುವುದಕ್ಕೋಸ್ಕರ ಆ ಇಸ್ರಾಯೇಲ್ಯರ ಆ ಒಂದು ವೃಂದದಿಂದ ಹೊರಗಿರುವಂತಹ ಕೆಲವರನ್ನು ಆತನು ಆರಿಸಿಕೊಂಡನು. ಇಸ್ರಾಯೇಲ್ಯರ ಚರಿತ್ರೆಯನ್ನು ನೋಡುವುದಾದರೆ, ಇಸ್ರಾಯೇಲ್ಯರ ಅಲ್ಲದವರೆಲ್ಲರೂ ಅನ್ಯರು ಎಂಬುದಾಗಿ ಕರೆಯಲ್ಪಟ್ಟು ಜೆಂಟೈಲ್ಸ್. ಆಲ್ ನಾನ್ ಜೂಸ್ ಆರ್ ಜೆಂಟೈಲ್ಸ್ ಫಾರ್ ದ ಜೂಯಿಶ್ ಪೀಪಲ್. ಈ ಅನ್ಯರು ಎಂದಿಗೂ ಈ ದೇವರ ಹೆಸರಿನಿಂದ ಕರೆಯಲ್ಪಡುವುದು ಇಸ್ರಾಯೇಲ್ಯರಿಗೆ ಇಷ್ಟವಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಹೊಸ ಒಡಂಬಡಿಕೆ ಸಭೆ ಸ್ಥಾಪಿತವಾದ ಮೇಲೂ ಪವಿತ್ರಾತ್ಮ ವರವು ಅನ್ಯರ ಮೇಲೆ ಬಂದು ಕೊರ್ನೇಲ್ಯನ ಮನೆಯವರು ರಕ್ಷಿಸಲ್ಪಟ್ಟು ಪವಿತ್ರಾತ್ಮ ವರವನ್ನು ಹೊಂದಿದಾಗ ಇಸ್ರಾಯೇಲ್ಯರಾದಂತಹ ಈ ಕೆಲವು ವಿಶ್ವಾಸಿಗಳಿಗೆ ಅದನ್ನು ಅಂಗೀಕರಿಸುವುದಕ್ಕೆ ಕಷ್ಟವಾಗಿತ್ತು. ಅನ್ಯನಾದ ಕೊರ್ನೇಲ್ಯನ ಮನೆಗೆ ಪೇತ್ರನು ಯಾಕೆ ಹೋದನು ಎಂಬುದಾಗಿ ಯೆರೂಸಲೇಮಿನಲ್ಲಿರುವಂತಹ ಸಭೆಯಲ್ಲಿ ಒಂದು ದೊಡ್ಡ ಸಮಸ್ಯೆ. ಅಲ್ಲಿ ಪೇತ್ರನನ್ನು ಅವರು ಕರೆಸಿದರು. ಹಿರಿ ಮಂಡಳಿಯ ಮುಂದೆ ಪೇತ್ರನನ್ನು ನಿಲ್ಲಿಸಿ ಅವನನ್ನ ಪ್ರಶ್ನಿಸಿದರು. ಹಿಗ್ಗ ಮುಗ್ಗ ಅವನನ್ನ ಪ್ರಶ್ನಿಸಿದರು. ಯಾವ ಕಾರಣದಿಂದ ಯೆಹೂದ್ಯನಾದ ನೀನು ಅನ್ಯನಾದ ಕೊರ್ನೇಲ್ಯನ ಮನೆಗೆ ಹೋಗಿದ್ದಿ? ಅಲ್ಲಿಯವರೆಗೆ ಈ ಹೆಸರು ನನ್ನ ಹೆಸರಿನಿಂದ ಕರೆಯಲ್ಪಡುವ ನನ್ನ ಜನರು ಎಂಬುದಾಗಿ ದೇವರಿಂದ ಕರೆಯಲ್ಪಟ್ಟ ಈ ಜನರು ಅನ್ಯರೊಂದಿಗೆ ಬೆರೆಯುವುದಕ್ಕೆ ಮನಸ್ಸಿಲ್ಲದವರಾಗಿದ್ದರು. ಆ ಚರಿತ್ರೆ ಎಲ್ಲ ನಮಗೆ ಗೊತ್ತು. ಆದರೆ ಈ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬಂದು ಆತನು ಬೆಳೆದು ಆತನು ಈ ಒಂದು ಮಿತಿಯನ್ನು ಮುರಿದು ಅನ್ಯರ ಮಧ್ಯದಿಂದ ಸಂಚರಿಸಿದನು. ಹೊಸ ಒಡಂಬಡಿಕೆ ಚರಿತ್ರೆಯನ್ನು ನಾವು ನೋಡುವುದಾದರೆ, ಈ ಇಸ್ರಾಯೇಲ್ಯರು ಅವರ ಪಕ್ಕದಲ್ಲಿರುವಂತಹ ಸಮಾರ್ಯದ ಊರು, ಈ ಸಮಾರ್ಯದ ಊರು ದಾಟಿದ ಮೇಲೆ ಗಲಿಲಾಯದ ಊರು. ಇಸ್ರಾಯೇಲ್ಯರು ಗಲಿಲಾಯಕ್ಕೆ ಹೋಗಬೇಕಾದರೆ ಸಮಾರ್ಯವನ್ನ ದಾಟಿ ಹೋಗೋದಿಲ್ಲ. ಯಾಕಂದ್ರೆ ಸಮಾರ್ಯದವರು ಇವರ ಲೆಕ್ಕಕ್ಕೆ ಅಸ್ಪರ್ಶರು, ಸಮಾರ್ಯದವರು ಇವರ ಲೆಕ್ಕದಲ್ಲಿ ದೂರವಿರಬೇಕಾದವರು. ಕರ್ತನಾದ ಯೇಸು ಕ್ರಿಸ್ತನು ಒಮ್ಮೆ ತನ್ನ ಶಿಷ್ಯರೊಂದಿಗೆ ಯೆರೂಸಲೇಮಿನಿಂದ ಮುಂದೆ ಪ್ರಯಾಣ ಮಾಡುತ್ತಾ ಹೋಗುವಾಗ, ಸಾಧಾರಣ ಯೆರೂಸಲೇಮಿನ ವಾಸಿಗಳು ಅವರು ಮುಂದೆ ಪ್ರಯಾಣ ಮಾಡಬೇಕಾದರೆ 3 ಮೈಲಿ ಹೆಚ್ಚು ನಡೆದರೂ ಪರವಾಗಿಲ್ಲ, ಸಮಾರ್ಯ ದೇಶಕ್ಕೆ ಕಾಲಿಡಬಾರದು. ಯಾಕಂದ್ರೆ ಅವರು ಅನ್ಯರು ಇವರ ಲೆಕ್ಕಾಚಾರವಾಗಿ. ಆದರೆ ಈ ಎಲ್ಲ ಮೇರೆಗಳನ್ನು ಮುರಿದು ಈ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯ ವೃಂದದೊಂದಿಗೆ ಈಗ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಮಾನುಷಿಕ ಮೇರೆಗಳನ್ನು ಮುರಿದು ಸಮಾರ್ಯದೊಳಗೆ ಕಾಲಿಟ್ಟು ಸಮಾರ್ಯದ ಮುಖಾಂತರವಾಗಿ ನಡೆದು ಹೋಗುತ್ತಾ ಇದ್ದಾನೆ. ಆತನು ಈ ರೀತಿಯಾಗಿ ನಡೆದು ಹೋಗುತ್ತಾ ಇರುವಾಗ ಆ ಸಮಾರ್ಯ ಪಟ್ಟಣದಲ್ಲಿದ್ದಂತಹ ಒಂದು ಬಾವಿ, ಆ ಬಾವಿಯ ಬಳಿಯಲ್ಲಿ ಬಳಲಿದವನಾಗಿ ಆತನು ಕೂತುಕೊಂಡನು. ಆತನ ಶಿಷ್ಯರು ಆಹಾರ ತರುವುದಕ್ಕಾಗಿ ಪಟ್ಟಣಕ್ಕೆ ಹೋದಂತ ಸಂದರ್ಭದಲ್ಲಿ ನಡುಸುಡು ಮಧ್ಯಾಹ್ನ ಹೊತ್ತಿನಲ್ಲಿ ಈಗೋ ಒಬ್ಬ ಸಮಾರ್ಯದ ಸ್ತ್ರೀ ಎಂಬ ಹೆಸರಿನಲ್ಲಿ ಕರೆಯಲ್ಪಡುವ ಒಬ್ಬ ಸ್ತ್ರೀ, ಪಾಪಿನಿ ಎಂಬುದಾಗಿ ಅನೇಕರು ಹೇಳುವಂತಹ ಒಬ್ಬ ಸ್ತ್ರೀ ಅಲ್ಲಿಗೆ ಬಂದಿದ್ದಾಳೆ. ಆಕೆಯೊಡನೆ ಸ್ವಾಮಿ ಹೇಳಿದ್ದು, ನನಗೆ ಕುಡಿಯುವುದಕ್ಕೆ ಅಮ್ಮ ಸ್ವಲ್ಪ ನೀರು ಕೊಡುವಿಯಾ? ಆಗ ಆಕೆ ಹೇಳುವಂಥದ್ದು, ನೀನು ಒಬ್ಬ ಯಹೂದ್ಯನು, ನಾನು ಸಮಾರ್ಯದವಳು. ಒಬ್ಬ ಯಹೂದ್ಯನು ಬಹಿರಂಗವಾಗಿ ಸಮಾರ್ಯದ ಸ್ತ್ರೀಯೊಂದಿಗೆ ನೀರು ಕೇಳುವುದು ಯಾವ ರೀತಿಯಲ್ಲಿ ಉಚಿತವಾಗಿರುತ್ತದೆ? ಅವಳಿಗೆ ಆಶ್ಚರ್ಯ. ನಾನು ಹೇಳುವಂಥದ್ದು, ಈ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತಹ ಸಂದರ್ಭದಲ್ಲಿ
ಈತನು ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಎಂಬಂತಹ ಈ ಇಸ್ರಾಯೇಲ್ಯರ ಮೇರೆಯನ್ನ ದಾಟಿ ಈಗೋ ಸಮಾರ್ಯದೊಳಗೆ ಹೋಗಿದ್ದಾನೆ. ಆ ಚರಿತ್ರೆಯನ್ನು ನಾವು ಕಲಿಯುತ್ತಾ ಬರುವುದಾದರೆ ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯದ 17ನೇ ವಾಕ್ಯ, Acts chapter 15 and verse 17, the Gentiles be called by my name. ಅನ್ಯರು ನನ್ನ ಹೆಸರಿನಿಂದ ಕರೆಯಲ್ಪಡುವರು. ವಾಹ್, ಇಲ್ಲಿಯವರೆಗೆ ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಎಂಬುದಾಗಿ ಇಸ್ರಾಯೇಲ್ಯರು ಮಾತ್ರ ಕರೆಯಲ್ಪಡುತ್ತಾ ಇದ್ದರೆ, ಈಗ ಇಂದಿನಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತಹ ಆ ಸಂದರ್ಭದಿಂದ ಹಿಡಿದು ಅನ್ಯರು ಆತನ ಹೆಸರಿನಿಂದ ಕರೆಯಲ್ಪಡುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಲ್ಲಿ ಸೇರಿ ಬಂದಿರುವವರಲ್ಲಿ ಯಾರಾದರೂ ಯಹೂದ್ಯರಾದವರು ಇದ್ದಾರೋ? ಇಲ್ಲ, ಹೆಚ್ಚು ಕಡಿಮೆ ಯಾರು ಇರ್ಲಿಕ್ಕಿಲ್ಲ. ಇದ್ರೆ ಅದು ದೊಡ್ಡ ಸುದ್ದಿ ಆಗ್ತಿತ್ತು, ಪೇಪರಲ್ಲೆಲ್ಲ ಬರ್ತಾ ಇತ್ತು. ಅದಕ್ಕೆ ನಾನು ಹೇಳಿದೆ ಇಲ್ಲಿ ಯಾರು ಇಲ್ಲ ಎಂಬುದಾಗಿ. ಯಾರಾದ್ರೂ ಇದ್ರೆ ಆಮೇಲೆ ಬಂದು ಭೇಟಿಯಾಗಿ ನಿಮ್ಮನ್ನು ನೋಡೋದಕ್ಕೆ ನನಗೂ ಸಂತೋಷ. ನಾವೆಲ್ಲರೂ ಅನ್ಯರೇ, ನಾವು ಯಾರು ಯಹೂದ್ಯ ಕುಲಕ್ಕೆ ಸೇರಿದವರಲ್ಲ. ಪತ್ರಿಕೆಗಳಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಬರೆಯುವಂತಹ ವಿಷಯ, ನಾವೆಲ್ಲರೂ ಅನ್ಯರಾಗಿದ್ದೆವು. ನಮಗೆ ಇಸ್ರಾಯೇಲ್ಯರೊಂದಿಗೆ ಯಾವ ಸಂಬಂಧವಿರಲಿಲ್ಲ. ವಾಗ್ದಾನಗಳು ನಮಗೆ ಕೊಡಲ್ಪಡಲಿಲ್ಲ, ಅವರಿಗೆ ಕೊಡಲ್ಪಟ್ಟದ್ದು. ಧರ್ಮಶಾಸ್ತ್ರವು ನಮಗೆ ಕೊಡಲ್ಪಡಲಿಲ್ಲ, ಅವರಿಗೆ ಕೊಡಲ್ಪಟ್ಟದ್ದು. ರಕ್ಷಕನು ಹುಟ್ಟಿದ್ದು ನಮ್ಮ ಮಧ್ಯದಲ್ಲಿ ಅಲ್ಲ, ಅವರ ಮಧ್ಯದಲ್ಲಿ. ಹೀಗೆ ಇಸ್ರಾಯೇಲ್ಯರೊಂದಿಗೆ ಯಾವ ಸಂಬಂಧವೂ ಇಲ್ಲದೆ ಅನ್ಯರು ಎಂಬ ಹೆಸರನ್ನು ಧರಿಸಿಕೊಂಡಂತಹ ನಾವು, ನಮಗೆ ಈ ದೇವರ ಹೆಸರು ಕೊಡಲ್ಪಟ್ಟಿದೆ. ಅದೇ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅನ್ಯರಿಗೆ ನನ್ನ ನಾಮವು ಕೊಡಲ್ಪಡುವುದು. ಈ ಸಾಯಂಕಾಲದಲ್ಲಿ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಪ್ರಿಯರೇ, ಒಂದು ಗುಂಪು ಜನರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ದೇವರ ನಾಮವು ಇಂದು ನಮ್ಮೊಬ್ಬೊಬ್ಬರಿಗೂ ಕೊಡಲ್ಪಟ್ಟಿದೆ. ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡುವವರಿಗೆ, ವಿಶ್ವಾಸಿಗಳು ಎಂಬುದಾಗಿ ಕರೆಯಲ್ಪಡುವವರಿಗೆ ಈ ನಾಮವು ಕೊಡಲ್ಪಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾನು ಓದಿದ ಅದೇ ವಾಕ್ಯಕ್ಕೆ ಬರುತ್ತೇನೆ. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಎಂಬುದಾಗಿ ಹೇಳುವಾಗ, ಇಂದು ಈ ಪಟ್ಟಣದಲ್ಲಿ ದೇವರ ಹೆಸರಿನಲ್ಲಿ ಕರೆಯಲ್ಪಡುವಂತಹ ದೇವಜನರು ನೀವೇ. ಇಲ್ಲಿ ಹೇಳಿದಂತಹ ಶರ್ತಗಳು ನಮಗೆ ನೇರವಾಗಿ ಅನ್ವಯವಾಗುವಂತಹ ವಿಷಯಗಳೇ. ಹೀಗೆ ಯಾವ ಯೋಗ್ಯತೆಯೂ ಇಲ್ಲದೆ, ದೇವರ ಬಳಿಗೂ ಬರುವುದಕ್ಕೆ ಯಾವ ಹಕ್ಕೂ ಇಲ್ಲದೆ, ದೂರವಾಗಿದ್ದ ನಮ್ಮನ್ನು ತನ್ನ ಸ್ವಕೀಯ ಪ್ರಜೆಯನ್ನಾಗಿ ಮಾಡಿ ತನ್ನ ಹೆಸರನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಇಂದು ತನ್ನ ಹೆಸರಿನಲ್ಲಿ ಕರೆಯಲ್ಪಡುವ ಒಂದು ಜನಾಂಗವಾಗಿ ಈ ಪಟ್ಟಣದಲ್ಲಿ, ಈ ಸುತ್ತಮುತ್ತಲಿನ ಊರುಗಳಲ್ಲಿ ಇಷ್ಟೊಂದು ಜನರನ್ನು ದೇವರು ಇಟ್ಟಿದ್ದಾನೆ ಎಂಬಂಥದ್ದು ಎಷ್ಟು ಸಂತೋಷಕರವಾದ ವಿಷಯವಲ್ಲವೋ. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು. ಅಲ್ಲಿಗೆ ಮುಗಿಯಲಿಲ್ಲ. ನಾವು ಅನ್ಯರಾಗಿದ್ದರೂ ಆತನ ಹೆಸರಿನಲ್ಲಿ ಕರೆಯಲ್ಪಟ್ಟವರು. ಇನ್ನು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ನಾವು ಬರುವುದಾದರೆ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1 and verse 12, ಅಲ್ಲಿ ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟನು. ಆಲ್ ದೋಸ್ ಹೂ ಬಿಲೀವ್ ಇನ್ ಹಿಸ್ ನೇಮ್, ಟು ದೆಮ್ ಹಿ ಗಿವ್ಸ್ ದ ರೈಟ್ ಟು ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್. ಹಾಗಾದ್ರೆ ದೇವರ ಮಕ್ಕಳಾಗುವ ಅಧಿಕಾರ, ದೇವರ ಮಕ್ಕಳಾಗುವ ಹಕ್ಕು ನಮಗೆ ಕೊಡಲ್ಪಟ್ಟಿದೆ. ಹೇಗೆ? ಅವನ ಹೆಸರಿನಲ್ಲಿ ನಂಬಿಕೆ ಇಡುವುದರಿಂದ. ಹಾಗಾದ್ರೆ ಇಂದು ನಾವು ದೇವರ ಮಕ್ಕಳಾದದ್ದು ಹೇಗೆ? ಆ ಹೆಸರಿನಿಂದ. ನನ್ನ ಹೆಸರು ಜೋಸ್ ಮ್ಯಾಥ್ಯೂಸ್. ಈ ಮ್ಯಾಥ್ಯೂಸ್ ಎಂಬುದು ನನ್ನ ಹೆಸರಲ್ಲ, ನನ್ನ ಅಪ್ಪನ ಹೆಸರು. ನನ್ನ ಹೆಸರು ಜೋಸ್, ಎರಡೇ ಹೆಸರು, ಮೂರನೇದಿಲ್ಲ. ಕೆಲವರಿಗೆಲ್ಲ 3-4 ಹೆಸರೆಲ್ಲ ಇರ್ತದೆ. ನನಗೆ ಎರಡೇ, ಜೋಸ್ ಮ್ಯಾಥ್ಯೂಸ್. ಈ ಮ್ಯಾಥ್ಯೂಸ್ ಎಂಬುದು ನನ್ನ ತಂದೆಯವರ ಹೆಸರು. ಆದರೆ ನನ್ನ ತಂದೆಗೆ ನಾನು ಮಗನಾಗಿ ಹುಟ್ಟಿದ್ದರಿಂದ ಆ ಹೆಸರನ್ನ ನಾನು ಇಟ್ಟುಕೊಳ್ಳುವುದಕ್ಕೆ ನನಗೆ ಬೇರೆ ಯಾರ ಅಪ್ಪಣೆಯೂ ಬೇಡ ಅಲ್ವಾ? ನನ್ನ ಮಗನು ನನ್ನ ಹೆಸರನ್ನು ಇಟ್ಟುಕೊಂಡಿದ್ದಾನೆ, ಅವನು ಯಾರ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ ನನ್ನ ಹೆಸರು ಇಟ್ಕೊಳ್ಬೇಕಾದ್ರೆ. ವಿ ಇನ್ಹೆರಿಟ್ ಅವರ್ ಫಾದರ್ಸ್ ನೇಮ್ ಬಿಕಾಸ್ ವಿ ಆರ್ ಬೋರ್ನ್. ವಿ ಡೋಂಟ್ ನೀಡ್ ಎನಿಬಡೀಸ್ ಪರ್ಮಿಷನ್ ಫಾರ್ ದ್ಯಾಟ್. ಇದು ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂಥದ್ದು. ಇಲ್ಲಿ ಕೂತಿರುವ ನಾವು ಒಬ್ಬೊಬ್ಬರು ನಮ್ಮ ತಂದೆ ಹೆಸರನ್ನು ಹೊಂದಿದವರಾಗಿದ್ದೇವೆ. ಅದಕ್ಕೆ ಬೇರೆ ಯಾರ ಔದಾರ್ಯವೂ ಬೇಡ ಅಲ್ವಾ? ಯಾಕೆ? ನಾವು ಹುಟ್ಟಿದ್ದರಿಂದ. ಹಾಗಾದ್ರೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ಓದುವಂಥದ್ದೇನು? ಅವನ ನಾಮದಲ್ಲಿ, ಅವನ ಹೆಸರಿನಲ್ಲಿ ನಂಬಿಕೆ ಇಡುವವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ದೇವರ ಹೆಸರು ಸ್ವಾಭಾವಿಕವಾಗಿ ನಮಗೆ ದೊರಕಲ್ಪಟ್ಟಿದೆ.
the name of God has naturally come unto us, my people who are called by my name. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಯಾರು? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರು, ಯೇಸು ಕ್ರಿಸ್ತನನ್ನ ಸ್ವೀಕರಿಸಿದವರು. ಇಲ್ಲಿ ಕೂತಿರುವಂತ ವಿಶ್ವಾಸಿಗಳಿಗೋಸ್ಕರ ನಾನು ದೇವರನ್ನು ಕೊಂಡಾಡುತ್ತೇನೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರೇ ನಾವು ನಮ್ಮ ತಂದೆ ಹೆಸರನ್ನು ಹೊತ್ತವರಾಗಿದ್ದೇವೆ. ಲೌಕಿಕವಾಗಿ ನಮಗೆ ಒಂದೊಂದು ಹೆಸರು ಇರಬಹುದು, ಆದರೆ ದೇವರ ಜನರು, ದೇವರ ಮಕ್ಕಳು ಎಂಬ ಈ ಹೆಸರನ್ನು ನಾವು ಹೇಳುವಾಗ ನಮಗೆ ಆ ದೇವರ ಹೆಸರು ದೊರಕಲ್ಪಟ್ಟಿದೆ. ನಾವು ಹೇಳುವಂತ ಈ ದೇವರು ಯಾರು? ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರು, ಆದಿಯಿಂದಲೇ ಇದ್ದಂತಹ ದೇವರು, ಎಲ್ಲಕ್ಕೂ ಮೂಲನಾದಂತಹ ದೇವರು, ಸರ್ವಶಕ್ತನು, ಸರ್ವಜ್ಞಾನಿಯು, ಸರ್ವವ್ಯಾಪಿಯೂ ಆದಂತಹ ಈ ದೇವರ ಮಕ್ಕಳಾಗಿ ಆತನ ಹೆಸರನ್ನು ನಮ್ಮ ಮೇಲೆ ಹೊತ್ತುಕೊಳ್ಳುವುದಕ್ಕೆ ಯಾರಿಗೆ ತಾನೇ ಸಂತೋಷವಿಲ್ಲ? ಈ ರಾತ್ರಿ ನನ್ನನ್ನು ಕೇಳುವ ನನ್ನ ಮಿತ್ರರಲ್ಲಿ ಯಾರಾದರೂ ಈವರೆಗೆ ಯೇಸು ಕ್ರಿಸ್ತನಲ್ಲಿ ವೈಯಕ್ತಿಕವಾಗಿ ನಂಬಿಕೆ ಇಟ್ಟು ದೇವರ ಮಕ್ಕಳೆಂಬಂತಹ ಅಂಗೀಕಾರವನ್ನು, ಆ ಒಂದು ದೃಢ ನಿಶ್ಚಯವನ್ನು ಹೊಂದದವರಾಗಿ ನನ್ನನ್ನು ಕೇಳಿಸಿಕೊಳ್ಳುತ್ತಾ ಇದ್ದರೆ, ಈ ರಾತ್ರಿಯಲ್ಲಿ ದೇವರು ನಿಮಗೆ ಒಂದು ಅವಕಾಶ ಕೊಡುತ್ತಾ ಇದ್ದಾನೆ. ದೇವರಿಗೆ ಎಷ್ಟು ಮಕ್ಕಳು ಇದು? ಎಲ್ಲರೂ ಆತನ ಸೃಷ್ಟಿಗಳೇ. ನಿಮಗೂ ಈ ರಾತ್ರಿಯಲ್ಲಿ ಆ ಹೆಸರು ಕೊಡುವುದಕ್ಕೆ ಆತನು ಮನಸ್ಸುಳ್ಳವನಾಗಿದ್ದಾನೆ. ಈ ರಾತ್ರಿ ಯೇಸು ಕ್ರಿಸ್ತನನ್ನ ನಂಬಿದರೆ ಸಾಕು. ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಭಿಕ್ಷೆ ಅಲ್ಲ, ಅಧಿಕಾರ. ಅಧಿಕಾರ ಅದನ್ನ ಯಾರು ನಿಮ್ಮಿಂದ ಕಸಿದುಕೊಳ್ಳೋಲ್ಲ. ಆ ನಾಮ ಒಮ್ಮೆ ನಮಗೆ ದಕ್ಕಿದ ಮೇಲೆ, ಆ ನಾಮದಲ್ಲಿ ಒಮ್ಮೆ ನಾವು ಕರೆಯಲ್ಪಟ್ಟ ಮೇಲೆ, ನಾವು ಮಕ್ಕಳಾದದ್ದು ಹುಟ್ಟಿದ್ದರಿಂದ, ಒಳ್ಳೆ ಕೆಲಸ ಮಾಡಿದ್ರಿಂದ ಅಲ್ವಾ? ನಾನು ಯಾಕೆ ನನ್ನ ತಂದೆಗೆ ಮಗನಾಗಿದ್ದೇನೆ, ನನ್ನ ಮಗನು ಯಾಕೆ ನನಗೆ ಮಗನಾಗಿದ್ದಾನೆ, ಯಾಕೆ ನೀವು ಒಬ್ಬೊಬ್ಬರು ನಿಮ್ಮ ತಂದೆ ತಾಯಿಗಳಿಗೆ ಮಕ್ಕಳಾಗಿದ್ದೀರಿ? ನೀವು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರಿಂದಲ್ಲ, ಪುಣ್ಯಕ್ರಿಯೆ ಮಾಡಿದ್ರಿಂದಲ್ಲ, ಚರ್ಚಿಗೆ ಹೋದದ್ರಿಂದಲ್ಲ, ಕಾಣಿಕೆ ಹಾಕಿದ್ರಿಂದಲ್ಲ, ಮತ್ತೆ ಹುಟ್ಟಿದ್ದರಿಂದ ಅಲ್ವಾ? ನಾವು ಹುಟ್ಟಿದ್ದರಿಂದ ಮಕ್ಕಳಾಗಿದ್ದೇವೆ. ಹಾಗಾದ್ರೆ ದೇವರ ಮಕ್ಕಳಾಗಿ ಹುಟ್ಟಿದವರು ಎಂದೆಂದಿಗೂ ದೇವರ ಮಕ್ಕಳೇ. ನಾನು ಹೇಳ್ತಿರುವಂತ ಈ ರಕ್ಷಣೆ ಪುಣ್ಯಕ್ರಿಯೆಯಿಂದ ಬರುವಂತದ್ದಲ್ಲ, ಚರ್ಚಿಗೆ ಹೋಗುವುದರಿಂದ ಬರುವಂತದ್ದಲ್ಲ, ಕಾಣಿಕೆ ಹಾಕುವುದರಿಂದ ಬರುವಂತದ್ದಲ್ಲ, ದಾನ ಧರ್ಮ ಮಾಡುವುದರಿಂದ ಬರುವಂತದ್ದಲ್ಲ. ನಂಬಿಕೆಯಿಂದ ಮಾತ್ರವೇ ಮನುಕುಲಕ್ಕೆ ಕೊಡಲ್ಪಟ್ಟಂತಹ ರಕ್ಷಣೆಯಾಗಿದೆ. ಈ ಒಂದು ರಕ್ಷಣೆ ಈ ರಾತ್ರಿಯಲ್ಲಿ ತಮ್ಮ ಪುಣ್ಯಕ್ರಿಯೆಗಳ ಮೇಲೆ ಆಶ್ರಯವಿಟ್ಟುಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಚರ್ಚಿಗೆ ಹೋಗೋದ್ರಿಂದ, ದೀಪ ಹಚ್ಚಿಸುವುದರಿಂದ, ಕಾಣಿಕೆ ಹಾಕೋದ್ರಿಂದ ನಾನು ದೇವರ ಮಗನೋ ಮಗಳೋ ಆಗುತ್ತೇನೆ ಎಂಬಂತ ಭಾವನೆ ಯಾರಲ್ಲಿ ಆದರೂ ಇದ್ದರೆ ಅದನ್ನು ತ್ಯಜಿಸಿಬಿಡಿರಿ. ಯಾರ್ಯಾರು ಆತನನ್ನು ಸ್ವೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅವರು ಇಂದಿನಿಂದ, ನಂಬಿಕೆ ಇಟ್ಟ ಆ ದಿನದಿಂದ ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಎಂಬಂತಹ ಈ ನಾಮವನ್ನು ಹೊತ್ತುಕೊಳ್ಳುವವರಾಗಿದ್ದಾರೆ. ಎಷ್ಟು ದೊಡ್ಡ ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಅಲ್ಲಿಗೆ ಮುಗಿಯಲಿಲ್ಲ. ಮುಂದೆ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ 26ನೇ ವಾಕ್ಯ, Acts chapter 11 and verse 26. The disciples were called Christians first in Antioch. ಶಿಷ್ಯರು ಅಂತ್ಯೋಕ್ಯದಲ್ಲಿ ಮೊದಲನೇದಾಗಿ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಟ್ಟರು. ಮೊದಲು ಒಂದು ಸಣ್ಣ ಗುಂಪು, ಇಸ್ರಾಯೇಲ್ಯರೆಂಬ ಒಂದು ಗುಂಪಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ನಾಮ, ಆ ಯೆರೂಸಲೇಮ್ ಪಟ್ಟಣವು ತುಂಬಿ ತುಳುಕಿದಂತಹ ಸಂದರ್ಭದಲ್ಲಿ ಆ ನಾಮಕ್ಕೆ ವಿರುದ್ಧವಾಗಿ ಅಲ್ಲಿ ಹಿಂಸೆಗಳು ಭುಗಿಲೆದ್ದಾಗ ಈ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ದೂರ ದೂರ ಊರುಗಳಿಗೆ ಆ ವಿಶ್ವಾಸಿಗಳು ಈ ನಾಮವನ್ನು ಹೊತ್ತುಕೊಂಡು ಓಡಿ ಹೋದರು. ಅವರು ಎಲ್ಲಿಯವರೆಗೆಂದರೆ ಅವರಲ್ಲಿ ಕೆಲವರು ಅಂತ್ಯೋಕ್ಯ ದೇಶಕ್ಕೂ ಹೋದರು. ಅಂತ್ಯೋಕ್ಯಕ್ಕೆ ಬಂದು ಇವರು ವಾಸವಾಗಿದ್ದಂತಹ ಸಂದರ್ಭದಲ್ಲಿ ಇವರ ಜೀವಿತ ಶೈಲಿ ಬೇರೆ. ಅಂತ್ಯೋಕ್ಯದಲ್ಲಿ ಸಾಧಾರಣವಾಗಿ ವಾಸಿಸುತ್ತಿರುವಂತಹ ಜನರ ಜೀವಿತಕ್ಕೂ ಹೊಸದಾಗಿ ಬಂದಂತಹ ಈ ಜನರ ಜೀವಿತಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಇವರು ಮಾಡುತ್ತಿರುವಂತಹ ಕಾರ್ಯಗಳಲ್ಲಿ ವ್ಯತ್ಯಾಸ, ಇವರಿಗೆ ಯಾರಾದರೂ ಬೈದರೆ ಅವರು ತಿರುಗಿ ಹೇಳುವಂತ ವಿಧದಲ್ಲಿ ವ್ಯತ್ಯಾಸ, ಇವರ ಜೀವಿತ ಶೈಲಿಯಲ್ಲಿ ವ್ಯತ್ಯಾಸ, ಬೇರೆ ಎಲ್ಲರಿಗಿಂತಲೂ ವಿಭಿನ್ನರಾಗಿ ಇವರು ನಡೆದುಕೊಂಡರಿಂದ ಅವರ ಮಾತಿನಲ್ಲಿ, ಅವರ ನಡತೆಯಲ್ಲಿ, ಅವರ ಎಲ್ಲಾ ಆಗು ಹೋಗುಗಳಲ್ಲಿ ಅವರು ವ್ಯತ್ಯಸ್ತರಾದ್ರಿಂದ ಊರವರೆಲ್ಲ ನೋಡುತ್ತಾ ಇದ್ದಾರೆ, ಇದು ಯಾವುದಪ್ಪ ಹೊಸ ಗುಂಪು, ಹೊಡೆದರೂ ಹಿಂದೆ ಹೊಡೆಯೋದಿಲ್ಲ, ಬೈದರೂ ಹಿಂದೆ ಹೇಳೋದಿಲ್ಲ ಅಂತ ಒಂದು ಜನಾಂಗ ಇದ್ದಾರ ಲೋಕದಲ್ಲಿ. ನೀವು ರಸ್ತೆಯಲ್ಲಿ ತಿರುಗುವಂತ ಒಂದು ನಾಯಿಗೆ ಒಂದು ಕಲ್ಲೊಡ್ದು ನೋಡ್ರಿ, ಒಂದು ಕಡಿಮೆ ಪಕ್ಷ ಒಮ್ಮೆ ಬೊಗಳದೇ ಆದ್ರೂ ಅದು ಹಿಂದೆ ಹೋಗೋದಿಲ್ಲ. ಆ ಬೊಗಳು ಅಂದ್ರೆ ಏನ್ ಗೊತ್ತಾ? ಅದರ ಭಾಷೆಯಲ್ಲಿ ನಮಗೆ ಬೈಯೋದದು. ನಮ್ಗೆ ಅರ್ಥ ಆಗೋದಿಲ್ಲ, ಒಳ್ಳೇದು ಅರ್ಥ ಆಗದೆ ಇರೋದು. ಅದು ಏನ್ ಹೇಳಿದಂತೆ ಯಾರಿಗೆ ಗೊತ್ತು?
ನೀವು ಯಾವುದೇ ಒಂದು ಪ್ರಾಣಿ ಅದನ್ನು ಒಮ್ಮೆ ಮುಟ್ಲಿಕ್ಕೆ ಹೋಗಿ, ನಮಗೆ ಗೊತ್ತು ಅದು ತಿರುಗಿ ನಮ್ಮ ಮೇಲೆ ರೇಗ್ತದೆ. ಇದು ಮೃಗ ಸ್ವಭಾವ, ಸ್ವಾಭಾವಿಕ. ಆದರೆ ಈಗ ಯೆರೂಸಲೇಮಿನಿಂದ ಈ ನಾಮವನ್ನು ಹೊತ್ತವರಾಗಿ ಅಂತ್ಯೋಕ್ಯಕ್ಕೆ ಒಂದು ಹೊಸ ಗುಂಪು ಜನರು ಬಂದಿದ್ದಾರೆ. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸ್ತಾರೆ, ಇಲ್ಲಿಗೂ ಹೊಡೀರಿ ಎಂಬುದಾಗಿ. ಇದು ಯಾವ ಜನರಪ್ಪ? ಬೈದರೂ ಹಿಂದೆ ಬೈಯೋದಿಲ್ಲ, ಎಷ್ಟು ಹೀಯಾಳಿಸಿದರೂ ನಕ್ಕೊಂಡು ನಿಲ್ತಾರೆ ಅವರು ಅಂತ ಹೇಳ್ಕೊಂಡು. ಇವರನ್ನು ನೋಡಿದಾಗ ಜನರಿಗೆ ಆಶ್ಚರ್ಯ, ಇದೇನಪ್ಪ ಒಂದು ಹೊಸ ಜನಾಂಗ, ಇವರ ಮೂಲ ಯಾವುದು, ಇವರು ಎಲ್ಲಿಂದ ಉದ್ಭವಿಸಿದರು ಎಂಬುದಾಗಿ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹುಡ್ಕೊಂಡು ಎಲ್ಲಿಯವರೆಗೆ? ಇವರು ಯೆರೂಸಲೇಮಿನವರೆಗೆ ಹೋದರು. ಯೆರೂಸಲೇಮಿನಲ್ಲಿ ಹೋಗಿ ಚರಿತ್ರೆ ಹುಡುಕಿದಾಗ ಅವರಿಗೆ ಗೊತ್ತಾಯಿತು, ಕೆಲವು ವರ್ಷಗಳ ಹಿಂದೆ ಯೆರೂಸಲೇಮಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತನ ಹೆಸರು ಕ್ರಿಸ್ತನು ಎಂಬುದಾಗಿ. ಆ ಕ್ರಿಸ್ತನ ಬೋಧನೆಗೆ ಅನುಸಾರವಾಗಿ ಜೀವಿಸುವವರು. ಇವರ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆ ತೋರಿಸಿಕೊಡಬೇಕೆಂಬುದಾಗಿ ಅವರಿಗೆ ಬೋಧಿಸಿದ್ದು ಆ ಕ್ರಿಸ್ತನು. ಅವರು ಹಾಗೆ ಜೀವಿಸ್ತಾ ಇದ್ರು. ಹೀಗೆ ಇವರ ಜೀವಿತ ಶೈಲಿಯು ಕ್ರಿಸ್ತನ ಬೋಧನೆ ಮೇರೆಗಿರುವುದರಿಂದ ಮೊದಲನೇ ಬಾರಿಗೆ ಶಿಷ್ಯರು ಕ್ರೈಸ್ತರೆಂಬುದಾಗಿ ಕರೆಯಲ್ಪಟ್ಟರು. ಹಾಗಾದ್ರೆ ಈ ಕ್ರೈಸ್ತರು ಎಂಬ ಹೆಸರನ್ನು ಹೇಳುವಾಗ ಕ್ರಿಸ್ತನು ಎಂಬ ಒಂದು ನಾಮ ಅವರ ಮೇಲಿದೆ. ಕೆಲವು ದಿವಸಗಳ ಹಿಂದೆ ದಿನಪತ್ರಿಕೆಯಲ್ಲಿ ನಾನು ಒಂದು ವಾರ್ತೆಯನ್ನು ಓದಿದೆ. ಪ್ರಪಂಚದಲ್ಲಿರುವ ಮಹಾನ್ ಮತಗಳ ಒಂದು ಎಣಿಕೆ. ಭಾರತ ದೇಶದಲ್ಲಿ ಕ್ರೈಸ್ತ ಮತವು ಅಲ್ಪಸಂಖ್ಯಾತರ ಮತವಾಗಿದ್ದರೂ ಆಗೋಳವಾಗಿ ಅಥವಾ ಇಡೀ ಪ್ರಪಂಚದ ಮಟ್ಟಿಗೆ ನೋಡುವಾಗ ಅತ್ಯುನ್ನತ ಸ್ಥಾನದಲ್ಲಿರುವಂಥದ್ದು ಕ್ರೈಸ್ತ ಮತ. ಮತದ ವಿಷಯ ನಾನು ಹೇಳುವಂಥದ್ದು, ವಿಶ್ವಾಸಿಗಳ ಬಗ್ಗೆ ಅಲ್ಲ. ಹಾಗಾದ್ರೆ ಲೋಕದ ಜನಸಂಖ್ಯೆಯಲ್ಲಿ ಅತ್ಯಧಿಕವಾಗಿರುವಂತಹ ಒಂದು ಸಂಘವೇ ಕ್ರೈಸ್ತರು. ಈ ಕ್ರೈಸ್ತನು ಅಥವಾ ಕ್ರಿಶ್ಚಿಯನ್ ಎಂಬುದಾಗಿ ಹೇಳಬೇಕಾದ್ರೆ ಕ್ರಿಸ್ತನ ಹೆಸರು ಅಲ್ಲಿದೆ. ಇಫ್ ಯು ಹ್ಯಾವ್ ಟು ರೈಟ್ ಕ್ರಿಶ್ಚಿಯನ್, ಫಸ್ಟ್ ಯು ಹ್ಯಾವ್ ಟು ರೈಟ್ ಕ್ರೈಸ್ಟ್. ಆದರೆ ಮಾತ್ರವೇ ಕ್ರಿಶ್ಚಿಯನ್ ಎಂಬುದಾಗಿ ಬರೀಬಹುದು. ನೀವು ಕೆಲಸಕ್ಕೆ ಅರ್ಜಿ ಕೊಡೋದಾದ್ರು, ಕಾಲೇಜಿಗೆ ಸೇರ್ಲಿಕ್ಕೆ ಅರ್ಜಿ ಕೊಡೋದಾದ್ರು, ಯಾವುದಾದ್ರೂ ಒಂದು ಕಾರ್ಯಕ್ಕೋಸ್ಕರ ಅರ್ಜಿ ಕೊಟ್ಟರು, ನಮ್ಮ ದೇಶದಲ್ಲಿ ಎಲ್ಲ ಒಂದು ಕಾಲಮ್ ಇದೆ, ಮತ, ರಿಲಿಜಿಯನ್. ಅಲ್ಲಿ ಬರಿಬೇಕು ಕ್ರಿಶ್ಚಿಯನ್ ಎಂಬುದಾಗಿ ಬರಿಬೇಕಾದ್ರೆ ಮೊದಲು CHRIST ಕ್ರೈಸ್ಟ್ ಎಂಬುದಾಗಿ ಬರೀಲೇಬೇಕು. ನಾನು ಹೇಳುವಂಥದ್ದು, ಈ ನಾಮವನ್ನು ಹೊತ್ತುಕೊಂಡು ಪ್ರಪಂಚದಲ್ಲಿ ಆ ನಾಮಕ್ಕೆ ಸಾಕ್ಷಿಯಾಗಿರುವಂತಹ ಒಂದು ದೊಡ್ಡ ಸಮೂಹವು ಇಂದು ಈ ಲೋಕದಲ್ಲಿ ಇಲ್ಲವೋ? ಅವರ ಮಧ್ಯದಲ್ಲಿ ವಿಶ್ವಾಸಿಗಳಾದ ಕೆಲವರು ಇದ್ದಾರೆ. ಹಾಗಾದ್ರೆ ಈತನ ಹೆಸರಿನಲ್ಲಿ ಕರೆಯಲ್ಪಡುವವರು, ದೇವರ ನಾಮದಲ್ಲಿ ಕರೆಯಲ್ಪಡುವಂಥವರು, ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಡುವಂಥವರು. ಹೌದು ಪ್ರಿಯರೇ, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು. ನಾವೆಲ್ಲರೂ ಆ ನಾಮದಲ್ಲಿ ಕರೆಯಲ್ಪಡುವವರಲ್ಲವೋ? ನಾವೆಲ್ಲರೂ ಅದೇ ಹೆಸರಿನಲ್ಲಿ ಕರೆಯಲ್ಪಡುವವರಲ್ಲವೋ? ಈ ಹೆಸರು ನಮಗೆ ಪುಕ್ಕಟೆಯಾಗಿ ಆತನು ಕೊಡಬೇಕಾದರೆ, ಈ ನಾಮದಲ್ಲಿ ಕರೆಯಲ್ಪಡುವಂತಹ ಒಂದು ಭಾಗ್ಯವು ನಮಗೆ ಕೊಡಪಡಬೇಕಾದರೆ ಅದು ಎಷ್ಟು ಉತ್ತಮವಾದದ್ದು. ಇಲ್ಲಿ ಒಂದು ಮಾತನ್ನು ಮಾತ್ರ ಹೇಳುತ್ತೇನೆ. ಕ್ರೈಸ್ತರು ಎಂಬಂತಹ ನಾಮ ಈಗ ಒಂದು ಮತವಾಗಿದ್ದರೂ ಅದರ ಮೂಲವನ್ನು ನಾವು ನೋಡುವುದಾದರೆ ಇದು ಒಂದು ಮತವಾಗಿರಲಿಲ್ಲ, ಇದು ಒಂದು ಮಾರ್ಗವಾಗಿತ್ತು. ಯೇಸು ಕ್ರಿಸ್ತನು ಯಾರನ್ನೂ ಕ್ರೈಸ್ತರು ಎಂಬುದಾಗಿ ಕರೆಯಲಿಲ್ಲ. ಶಿಷ್ಯರು ನಾವು ಕ್ರೈಸ್ತರು ಎಂಬುದಾಗಿ ಯಾರ ಹತ್ರನೂ ಹೇಳಿಕೊಳ್ಳಲಿಲ್ಲ. ಆ ಕಾಲದಲ್ಲಿ ಶಿಷ್ಯರು, ಡಿಸೈಪಲ್ಸ್ ಎಂಬ ಹೆಸರು ಮಾತ್ರವೇ ಅವರಿಗಿತ್ತು. ಆದರೆ ಇವರ ಜೀವನ ಶೈಲಿಯನ್ನು ನೋಡಿ, ಇವರ ನಡತೆಯನ್ನು ನೋಡಿ ಜನರು ಅವರಿಗೆ ಇಟ್ಟಂತಹ ಅಡ್ಡ ಹೆಸರು ಕ್ರೈಸ್ತರು ಎಂಬುದಾಗಿ. ಹಾಗಾದರೆ ಈ ಕ್ರೈಸ್ತರು ಎಂಬ ನಾಮ ಮತದ ಆಧಾರದಲ್ಲಿ, ಜನನದ ಆಧಾರದಲ್ಲಿ ಬರಬೇಕಾದದ್ದಲ್ಲ. ಮತದಲ್ಲಿ ಅದು ಬಂದಿರಬಹುದು, ಆದರೆ ಯಥಾರ್ಥವಾಗಿ ನಡತೆಯಿಂದ ನೀನು ಕ್ರೈಸ್ತನಾದರೆ ಮಾತ್ರವೇ ನಿನ್ನ ಹೆಸರು ನಿನ್ನ ಜೀವಿತದಲ್ಲಿ ಸಾರ್ಥಕವಾಗುತ್ತದೆ. ನನ್ನನ್ನು ಕೇಳುತ್ತಿರುವಂತಹ ಹುಬ್ಬಳ್ಳಿ ಪಟ್ಟಣದಲ್ಲಿರುವಂತಹ ಕ್ರೈಸ್ತ ಜನಾಂಗವೇ, ನೀವು ಯಾವ ಸಭೆಗೆ ಬೇಕಾದರೂ ಸೇರಿದವರಾಗಿರಬಹುದು, ಯಾವ ಗುಂಪಿಗೆ ಬೇಕಾದರೂ ಸೇರಿದವರಾಗಿರಬಹುದು, ಆಗೋಳವಾಗಿ ಕ್ರೈಸ್ತರು ಎಂಬ ಒಂದು ನಾಮವು ನೀವು ಹೊಂದಿರಬಹುದು. ಆದರೆ ನಿಮ್ಮ ನಡತೆಯ ಮುಖಾಂತರ, ನಿಮ್ಮ ಜೀವಿತದ ಮುಖಾಂತರವಾಗಿ ಯಥಾರ್ಥ ಕ್ರೈಸ್ತನು ಎಂಬಂತಹ ಒಂದು ಪದವಿಯನ್ನ ನೀವು ಹೊಂದಿಕೊಳ್ಳದಿದ್ದರೆ, ಈ ಕ್ರಿಸ್ತನ ನಡತೆಯನ್ನು ಹಿಂಬಾಲಿಸು, ನಿನ್ನ ಹೆಸರು ಸಾರ್ಥಕವಾಗುವುದು. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು, ಎಷ್ಟು ಸುಂದರವಾಗಿ ಅಲ್ಲಿ ಆತನು ಅದನ್ನು ವಿವರಿಸುತ್ತಾ ಇದ್ದಾನೆ. ಇನ್ನು ಮುಂದೆ ಹೋಗುವಾಗ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 14ನೇ ವಾಕ್ಯ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 14 and verse 14. ಯು ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಅಂಡ್ ಯು ವಿಲ್ ರಿಸೀವ್ ಇಟ್. ನೀವು ನನ್ನ ಹೆಸರಿನಲ್ಲಿ ಏನು ಕೇಳಿಕೊಂಡರೂ ಅದು ನಿಮಗೆ ದೊರಕುವುದು.
ಹಾಗಾದ್ರೆ ನಮಗೆ ಏನಾದರೂ ದೊರಕಿದರೆ ಅದು ದೇವರಿಂದಲೇ ದೊರಕುವುದು. ಅದು ಹೇಗೆ ದೊರಕಿದೆ? ಅವನ ಹೆಸರಿನಲ್ಲಿ ಕೇಳಿದ್ದರಿಂದ. ಹಾಗಾದ್ರೆ ನಮಗೆ ಇಂದು ಇರುವಂಥದ್ದೆಲ್ಲವೂ ಆ ಹೆಸರಿನಲ್ಲಿಯೇ ದೊರಕಿದ್ದು. ನಮಗೆ ಇರುವಂತ ಎಲ್ಲ ಆತ್ಮೀಕ ಆಶೀರ್ವಾದಗಳು ಆ ದೇವರ ಹೆಸರಿನಲ್ಲಿ, ಈ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ದೊರಕಿದ್ದಾಗಿದೆ. ಇಂದು ಲೋಕದಲ್ಲಿ ನಮಗಿರುವ ಎಲ್ಲ ಸಂಪತ್ತು, ನಮಗಿರುವ ಆಸ್ತಿಯಾಗಲಿ, ನಮಗಿರುವ ಪಾಸ್ತಿಯಾಗಲಿ, ನಮಗಿರುವಂತಹ ವಿದ್ಯಾಭ್ಯಾಸವಾಗಲಿ, ನಮಗಿರುವ ಸ್ಥಾನಮಾನವಾಗಲಿ, ನಮಗಿರುವ ಯಾವುದೇ ವಿಷಯವಾಗಲಿ, ನಾವು ಹೆಮ್ಮೆ ಪಟ್ಟುಕೊಳ್ಳುತ್ತಿರುವಂತಹ ಪ್ರತಿಯೊಂದು ಆ ಹೆಸರಿನಲ್ಲಿ ನಮಗೆ ದೊರಕಿದ್ದಾಗಿದೆ. ಆತನು ಅಪ್ಪಣೆ ಕೊಡದಿದ್ದರೆ, ಆತನು ಅವಕಾಶ ಕೊಡದಿದ್ದರೆ ನಮ್ಮ ಕೈಯಲ್ಲಿ ಇರೋದೆಲ್ಲವೂ ಒಂದೇ ದಿವಸದಲ್ಲಿ ಇಲ್ಲದೆ ಆಗಿ ಹೋಗಬಹುದು. ಪ್ರಿಯರೇ, ನನ್ನ ಹೆಸರಿನಲ್ಲಿ ನೀವು ಏನು ಬೇಕಾದರೂ ಕೇಳಿಕೊಳ್ಳಿರಿ. ದೇವರು ಎಲ್ಲವನ್ನು ಒದಗಿಸುವವನು. ನಾನು ಪದೇ ಪದೇ ಹೇಳಿದ ಹಾಗೆ, ನಾವು ಉಸಿರಾಡುವ ಆಮ್ಲಜನಕದಿಂದ ಹಿಡಿದು ನಾವು ಕುಡಿಯುವ ನೀರಿನವರೆಗೆ ಈ ಲೋಕದಲ್ಲಿ ನಾವು ಅನುಭವಿಸುವಂತಹ ಎಲ್ಲಾ ಸವಲತ್ತುಗಳು ದೇವರಿಂದಲೇ ಬರುವಂತದ್ದಾಗಿದೆ. ಆದ್ರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೂರ ಹೋದಂತಹ ಈ ಮನುಷ್ಯನ ಪ್ರಾರ್ಥನೆಯನ್ನು ದೇವರು ಕೇಳಬೇಕಾದ್ರೆ, ಈ ದೇವರು ತಾನೇ ನರಾವತಾರವೆತ್ತಿ ಲೋಕಕ್ಕೆ ಬಂದು ಒಂದು ಹೆಸರಿನಿಂದ ಕರೆಯಲ್ಪಟ್ಟನು. ಅದು ಏನು? ಅವನಿಗೆ ಯೇಸು ಎಂಬ ಹೆಸರು ಕೊಡಬೇಕು. ತನ್ನ ಜನರನ್ನು ಪಾಪದಿಂದ ರಕ್ಷಿಸುವವನು. ಆ ಹೆಸರಿನ ಮುಖಾಂತರವಾಗಿಯೇ ನಿಮಗೆ ಎಲ್ಲವೂ ದೊರಕುವುದು. ಹಾಗಾದ್ರೆ ಇಂದು ನಮಗೆ ಇರುವಂಥದ್ದೆಲ್ಲವೂ ಈ ನಾಮದಲ್ಲಿ ದೊರಕಿದ್ದಲ್ಲವೋ, ಈ ಹೆಸರಿನಲ್ಲಿ ದೊರಕಿದ್ದಲ್ಲವೋ? ಈ ಹೆಸರಿನಿಂದ ಅಲ್ಲದೆ ನಮಗೆ ಏನಾದರೂ ಬಂದಿದೆಯೋ? ಏನೂ ಇಲ್ಲ ಪ್ರಿಯರೇ. ಎಷ್ಟು ಮಹಾನ್ ನಾಮ! ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು. ನಮಗಿರುವಂಥದ್ದೆಲ್ಲವೂ ಇಂದು ಆತನ ಹೆಸರಿನಲ್ಲಿ ಮಾತ್ರ. ಆ ಒಂದು ಹೆಸರು ಇಲ್ಲದಿದ್ದರೆ ನಮಗೆ ಈ ಸಮಾಜದಲ್ಲಿ ಒಂದು ಗುರುತೇ ಇಲ್ಲ. ಆ ಒಂದು ಹೆಸರು ಇಲ್ಲದಿದ್ದರೆ ಕ್ರೈಸ್ತರಾದಂತಹ ನಮಗೆ ಒಂದು ನಿಲುವೇ ಇಲ್ಲ. ಎಷ್ಟು ಮಹಾನ್ ದೊಡ್ಡ ಹೆಸರನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆಯ ಕಾಲದ ಜನರು ಆತನ ವಿಷಯವಾಗಿ ಹೇಳುವಾಗ ಅಬ್ರಹಾಮನ ದೇವರು, ಇಸಹಾಕನ ದೇವರು, ಯಾಕೋಬನ ದೇವರು, ಇಸ್ರಾಯೇಲ್ಯರ ದೇವರು ಎಂಬುದಾಗಿ ಹೇಳುತ್ತಿದ್ದವರು. ಆದರೆ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ನನ್ನ ದೇವರು ಎಂಬುದಾಗಿ ಹೇಳುವುದಕ್ಕೆ ಈಗೋ ನಮ್ಮಂತ ಬಡಪಾಯಿಗಳಿಗೆ ಆತನ ಒಂದು ಅವಕಾಶ ಕೊಡಲಿಲ್ಲವೋ? ಇದನ್ನು ಕೇಳುವಾಗ ಹೃದಯವು ಸಂತೋಷದಿಂದ ತುಂಬಿ ತುಳುಕುವುದಿಲ್ಲವೋ? ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗಿರುವುದೆಲ್ಲವೂ ಆ ಹೆಸರಿನಲ್ಲಿ ಕೊಡಲ್ಪಟ್ಟದ್ದು ಮಾತ್ರವೇ ಆಗಿದೆ. ಅಲ್ಲಿಗೆ ಮುಗಿಯಲಿಲ್ಲ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದ 20ನೇ ವಾಕ್ಯ, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 18 and verse 20. Wherever 2 or 3 gather in my name, I am in their midst. ನನ್ನ ಹೆಸರಿನಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರು ಕೂಡಿ ಬರುತ್ತಾರೋ ಅವರ ನಡುವಿನಲ್ಲಿ ನಾನಿದ್ದೇನೆ. ಯಾರ ಮಧ್ಯದಲ್ಲಿ? ನನ್ನ ಹೆಸರಿನಲ್ಲಿ ಕೂಡಿ ಬರುವವರು, ನನ್ನ ನಾಮದಲ್ಲಿ ಕೂಡಿ ಬರುವವರು. ಅಂದರೆ ನಮ್ಮ ಕೂಡಿ ಬರೋಣವು ಆತನ ನಾಮದಲ್ಲಿಯೇ ಆಗಿದೆ. ನಾವು ಕೂಡಿ ಬರುವಂಥದ್ದು ಆ ನಾಮದಲ್ಲಿ. ಇಲ್ಲದಿದ್ದರೆ ನಮ್ಮ ಕೂಡಿ ಬರೋಣಕ್ಕೆ ಏನಿದೆ ಪ್ರಾಶಸ್ತ್ಯ? ಏನೂ ಇಲ್ಲ. ನಮಗಿಂತಲೂ ದೊಡ್ಡ ದೊಡ್ಡ ಜನಾಂಗ ನಮ್ಮ ಸುತ್ತಲೂ ಇಲ್ಲವೋ? ನಮಗಿಂತಲೂ ಪ್ರಬಲರಾದಂತಹ ಜನರು ನಮ್ಮ ಸುತ್ತಲೂ ಇಲ್ಲವೋ? ವಿದ್ಯಾಭ್ಯಾಸ ಉಳ್ಳವರಿಲ್ಲವೋ? ನಾನು ಹೇಳುತ್ತೇನೆ, ಈ ಲೋಕದಲ್ಲಿ ಎಷ್ಟೆಲ್ಲ ಕಾನ್ಫರೆನ್ಸ್ಗಳು ನಡೀತದೆ, ಎಷ್ಟೆಲ್ಲ ಸಮ್ಮೇಳನಗಳು ನಡೀತದೆ, ಅಂತಾರಾಷ್ಟ್ರೀಯ ಸಮ್ಮೇಳನಗಳು ನಡೆಯುತ್ತದೆ, ಮಹಾನ್ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ. ಬಾರಕ್ ಒಬಾಮನಿಂದ ಹಿಡಿದು ಎಷ್ಟೋ ಮಹಾನ್ ಗಣ್ಯರು ಎಷ್ಟೋ ಸಮ್ಮೇಳನಕ್ಕೆ ಬರುತ್ತಾರೆ. ಆದರೆ ದೇವರ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರೆಯಲ್ಪಡುವ ಆತನ ಜನರು ಆ ನಾಮದಲ್ಲಿ ಕೂಡಿ ಬರುವಾಗ ಅವರ ಮಧ್ಯದಲ್ಲಿ ಆತನಿದ್ದಾನೆ. ಹಾಗಾದ್ರೆ ನಮ್ಮ ಕೂಡಿ ಬರೋಣವು ಆತನ ಹೆಸರಿನಲ್ಲಿ. ಸಭೆಯಾಗಿ ವಿಶ್ವಾಸಿಗಳು ಕೂಡಿ ಬರುವಂಥದ್ದು ಆತನ ಹೆಸರಿನಲ್ಲಿ. ಇಂದು ಎಷ್ಟೋ ಕಡೆಗಳಲ್ಲಿ ಆ ಹೆಸರಿಗೆ ಧಕ್ಕೆ ತರುವ ರೀತಿಯಲ್ಲಿ ವ್ಯಕ್ತಿಗಳ ಹೆಸರಿನಲ್ಲಿ, ಮನುಷ್ಯರ ಹೆಸರಿನಲ್ಲಿ, ಸಂಸ್ಥೆಗಳ ಹೆಸರಿನಲ್ಲಿ, ಮತ್ತೊಬ್ಬರ ಹೆಸರಿನಲ್ಲಿ ಕೂಡಿ ಬಂದು ದೇವರ ನಾಮಕ್ಕೆ ಅವಮಾನ ತರುವಂತಹ ಸ್ಥಿತಿ ಎಷ್ಟೋ ಕಡೆಗಳಲ್ಲಿ ಉಂಟಾಗಿದೆ. ಪ್ರಿಯರೇ, ಭಿನ್ನತೆ, ವಿಭಿನ್ನತೆ, ವಿಭಜನೆ ಇಂದು ಕ್ರೈಸ್ತರ ಮಧ್ಯದಲ್ಲಿ, ವಿಶ್ವಾಸಿಗಳೆಂಬುದಾಗಿ ಕರೆಯಲ್ಪಡುವವರ ಮಧ್ಯದಲ್ಲಿ, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರ ಮಧ್ಯದಲ್ಲಿ ಇಂದು ತಾಂಡವವಾಡುತ್ತಾ ಇಲ್ಲವೋ? ಯಾರ ಹೆಸರಲ್ಲಿ ನಾವು ಕೂಡಿ ಬರುತ್ತಾ ಇದ್ದೇವೆ? ನಾವು ಕೂಡಿ ಬರುವಾಗ ಕ್ರಿಸ್ತನ ಹೆಸರಿನಲ್ಲಿ ಕೂಡಿ ಬಂದರೆ ಅಲ್ಲಿ ವಿಭಜನೆ ಉಂಟಾಗುವುದಿಲ್ಲ. ಅಲ್ಲಿ ಸತ್ಯಕ್ಕೆ ಮಾತ್ರ ಸ್ಥಾನವಿರುವಂತದ್ದಾಗಿದೆ. ಆದರೆ ಕ್ರಿಸ್ತನ ಹೆಸರನ್ನ ಬದಿಗಿಟ್ಟು ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ, ಒಬ್ಬ ಹಿರಿಯನ ಹೆಸರಿನಲ್ಲಿ, ಒಬ್ಬ ಪ್ರಸಂಗಿಯ ಹೆಸರಿನಲ್ಲಿ ಕೂಡಿ ಬಂದರೆ ಅಲ್ಲಿ ವಿಭಜನೆಗಳುಂಟಾಗುತ್ತದೆ.
ಇದು ಇಂದೋ ನಿನ್ನೆಯೋ ಪ್ರಾರಂಭವಾದದ್ದಲ್ಲ, ಮೊದಲನೇ ಶತಮಾನದಿಂದಲೇ ಇದ್ದದ್ದು. ನಮ್ಮ ಕೂಡಿ ಬರೋಣಗಳು ಆತನ ಹೆಸರಿನಲ್ಲಿಯೇ ಆಗಿರಬೇಕು. ನಮ್ಮ ಕೂಡಿ ಬರೋಣಗಳಲ್ಲಿ ಕೇಂದ್ರ ವ್ಯಕ್ತಿಯು ಆತನೇ ಆಗಿರಬೇಕು. ಸಭೆಯಾಗಿ ಕೂಡಿ ಬರುವಾಗ ನನ್ನನ್ನು ಕೇಳುತ್ತಿರುವಂತ ಪ್ರಿಯ ವಿಶ್ವಾಸಿಗಳೇ, ನಮ್ಮ ಸಭೆಗಳಿಗೆ ನಾವೇ ಒಂದೊಂದು ಹೆಸರು ಕೊಟ್ಟುಕೊಂಡಿದ್ದೇವೆ. ನಾನು ಬರುವಂತದ್ದು ಮಂಗಳೂರಿನ ರೆಹೋಬೋತ್ ಬ್ರದರ್ನ ಅಸೆಂಬ್ಲಿಯಿಂದ. ನನ್ನ ಸಭೆ ಹೆಸರಾದ್ರಿಂದ ನನಗೆ ಧೈರ್ಯವಾಗಿ ಹೇಳ್ಬೋದು, ಬಿಡಿ ಬೇರೆ ಯಾರ್ದಾದ್ರೂ ಸಭೆ ಹೆಸರು ಹೇಳಿದ್ರೆ ಮತ್ತೆ ನೀವು ಹೇಳ್ತೀರಿ, ನೀವು ಯಾಕೆ ನಮ್ಮ ಹೆಸರು ಹೇಳಿದ್ದೀರಿ? ಇನ್ನೊಂದು ವಿಭಜನೆ ಸಾಕು. ಯಾಕಂದ್ರೆ ನಮಗೆ ಡಿವೈಡ್ ಆಗ್ಲಿಕ್ಕೆ ಹೆಚ್ಚು ಕಾರಣ ಏನ್ ಬೇಕಂತಿಲ್ಲ, ಒಂದು ಸಣ್ಣ ಕಾರಣ ಸಿಕ್ಕಿದ್ರೆ ಸಾಕು. ಒಟ್ಟಾಗಬೇಕಾದ್ರೆ 100 ಕಾರಣ ಬೇಕು ಅಲ್ವಾ? ಏನೇ ಇರಲಿ, ನಾನು ಹೇಳ್ತೇನೆ, ನಮ್ಮ ಭೇದ ಭಾವಗಳನ್ನೆಲ್ಲ ಮರೆತು ನಾವು ಕೂಡಿ ಬರುವಾಗ ನಮ್ಮ ಕೇಂದ್ರ ವ್ಯಕ್ತಿ ನಮ್ಮ ಮಧ್ಯೆ ನಿಂತಿರುವಂತಹ ಆತನು ಯಾರು? ಕ್ರಿಸ್ತನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆತನು ನಡುವಿನಲ್ಲಿದ್ದರೆ ಆತನ ನಾಮಕ್ಕೆ ಅವಮಾನ ತರುವ ಯಾವ ಕಾರ್ಯವನ್ನು ಯಾವೊಬ್ಬ ಕ್ರೈಸ್ತನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನಾದಿ ಕಾಲದಿಂದ ಎಲ್ಲಕ್ಕೂ ಮಧ್ಯೆ ನಿಲ್ಲುವವನಾಗಿದ್ದಾನೆ ಆತನು. ಈ ನಾಮವು ಎಲ್ಲರ ಮಧ್ಯೆ ಎದ್ದು ನಿಲ್ಲುವಂತಹ ನಾಮವಾಗಿದೆ. ಕೂಡಿ ಬರುವಂಥದ್ದು ಆತನ ನಾಮದಲ್ಲಿ, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು. ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯವು ಈ ಕಾರ್ಯವನ್ನು ನಮಗೆ ಬೋಧಿಸುವಂತದ್ದಾಗಿದೆ ಪ್ರಿಯರೇ. ಇನ್ನು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದ 15ನೇ ವಾಕ್ಯಕ್ಕೆ ನಾವು ಬರುವುದಾದ್ರೆ, Acts chapter 9 and verse 15. He is a vessel to bear his name to the Gentiles. ಪೌಲನ ವಿಷಯವಾಗಿ ಅಲ್ಲಿ ಹೇಳುವಂಥದ್ದು, ನನ್ನ ಹೆಸರನ್ನು ಅನ್ಯರ ಮುಂದೆ ಕೊಂಡು ಹೋಗುವುದಕ್ಕೋಸ್ಕರ ಆರಿಸಲ್ಪಟ್ಟ ಒಂದು ಪಾತ್ರವಾಗಿದ್ದಾನೆ. ಇಲ್ಲಿ ಕ್ರಿಸ್ತನಿಗೂ ಕ್ರೈಸ್ತ ಸಭೆಗೂ ವಿರೋಧವಾಗಿ ದಂಗೆದ್ದು ಶರವೇಗದಿಂದ ಕ್ರೈಸ್ತರನ್ನು ನಾಶ ಮಾಡುವುದಕ್ಕಾಗಿ ಇಸ್ರಾಯೇಲ್ಯರ ಮಧ್ಯದಲ್ಲಿ, ಯೆರೂಸಲೇಮಿನ ಮಧ್ಯದಲ್ಲಿ ಮತಾಧಿಪತಿಗಳ ಕೈಯಿಂದ ಅಪ್ಪಣೆ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ದಮಸ್ಕದ ಬಾಗಿಲಿನ ಮುಖಾಂತರವಾಗಿ ದಮಾಸ್ಕ ಪಟ್ಟಣಕ್ಕೆ ಶರವೇಗದಲ್ಲಿ ಹೋಗುತ್ತಿದ್ದಂತಹ ಈ ಸೌಲನು ದಾರಿ ಮಧ್ಯದಲ್ಲಿ ಬಿದ್ದು ದೇವರಿಂದ ಹಿಡಿಯಲ್ಪಡುತ್ತಾನೆ. ಸೌಲನೇ ಸೌಲನೇ ಎಂಬುದಾಗಿ ಅಗೋಚರವಾದಂತಹ ಒಂದು ಶಬ್ದವನ್ನು ಕೇಳಿದ ಕೂಡಲೇ ಯಾರು ಎಂಬುದಾಗಿ ಕೇಳುತ್ತಾನೆ. ದಿಗ್ಭ್ರಮೆಗೊಂಡು ಆತನಿಂದ ಕೇಳುವಾಗ ಕೂಡಲೇ ಬಂತು, ನೀನು ಹಿಂಸಿಸುತ್ತಿರುವಂತಹ ಯೇಸು ಕ್ರಿಸ್ತನು, ನೀನು ಹಿಂಸಿಸುತ್ತಿರುವಂತಹ ಕ್ರಿಸ್ತನು, ನೀನು ಹಿಂಸಿಸುತ್ತಿರುವುದು ಯಾರನ್ನು? ಈ ನಾಮವನ್ನು. ಈತನನ್ನು ದೇವರು ಹಿಡಿದು ಬದಲಾಯಿಸಿದ ಮೇಲೆ ಆತನ ವಿಷಯವಾಗಿ ಹೇಳುವಂತಹ ಒಂದು ಸಾಕ್ಷಿ, ನಿನ್ನೆವರೆಗೆ ಈ ಹೆಸರನ್ನ ಹಿಂಸಿಸುವುದಕ್ಕೆ ಮುಂದೆ ಹೋಗುತ್ತಿದ್ದಂತಹ ನೀನು ಇಂದಿನಿಂದ ಈ ಹೆಸರನ್ನು ಹೊತ್ತುಕೊಂಡು ಅನ್ಯರ ಮಧ್ಯಕ್ಕೆ ಹೋಗಬೇಕು. ಹಾಗಾದ್ರೆ ನನ್ನ ನಾಮದಲ್ಲಿ ಕರೆಯಲ್ಪಡುವ ನನ್ನ ಜನರಿಗೆ ಕೊಡಲ್ಪಟ್ಟಿರುವಂತಹ ಒಂದು ದೊಡ್ಡ ಜವಾಬ್ದಾರಿ ಏನು? ಈ ನಾಮವನ್ನು ಅನ್ಯರಿಗೆ ತಲುಪಿಸಬೇಕು. ಈ ನಾಮವನ್ನು ಲೋಕದ ಕಟ್ಟ ಕಡೆಯವರೆಗೆ ತಲುಪಿಸಬೇಕು. ಅದೇ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ ಕೊನೆಯ ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನೀವು ಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ನನಗೆ ಯೆರೂಸಲೇಮಿನಲ್ಲಿಯೂ ಸಮಾರ್ಯದಲ್ಲಿಯೂ ಯೂದಾಯ ಸಮಾರ್ಯದಲ್ಲಿಯೂ ಲೋಕದ ಎಲ್ಲಾ ಕಡೆಗಳಲ್ಲಿಯೂ ನನಗೆ ಸಾಕ್ಷಿಗಳಾಗಿರುವಿರಿ. ಇಂದು ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಅಥವಾ ಯೇಸುವಿನ ಹೆಸರಿನಲ್ಲಿ ಕರೆಯಲ್ಪಡುವ ದೇವ ಜನರ ದೊಡ್ಡ ಜವಾಬ್ದಾರಿ ಏನಂತ ಹೇಳಿದರೆ, ಈ ನಾಮವನ್ನ ಎಲ್ಲ ಕಡೆಗೂ ಕೊಂಡೊಯ್ಯುವಂಥದ್ದಾಗಿದೆ. ಎಲ್ಲಿ ನೋಡಿದರೂ ಈ ನಾಮವೇ, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು. ಹೌದು ಪ್ರಿಯರೇ, ಒಂದಾನೊಂದು ಕಾಲದಲ್ಲಿ ಇಸ್ರಾಯೇಲ್ಯರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ನಾಮ ಇಂದು ನಮಗೆ ಕೊಡಲ್ಪಟ್ಟಿದೆ. ಎಷ್ಟೊಂದು ವಿಷಯಗಳನ್ನು ನಾವು ನೋಡಿದ್ದೇವೆ. ಅನ್ಯರಾದ ನಾವು ಆ ಹೆಸರಿನಿಂದ ಕರೆಯಲ್ಪಟ್ಟಿದ್ದೇವೆ. ಆತನ ಮಕ್ಕಳೆಂಬಂತ ಪದವಿ ಆ ಹೆಸರಿನಿಂದ ನಮಗೆ ದೊರಕಿದೆ. ಕ್ರೈಸ್ತರು ಎಂಬಂತಹ ಒಂದು ನಾಮ ಆ ನಾಮದಿಂದ ನಮಗೆ ದೊರಕಿದೆ. ನಮ್ಮ ಯಾವ ಅವಶ್ಯಕತೆಗಳನ್ನು ಆ ನಾಮದಲ್ಲಿ ಕೇಳಿ ಪಡೆದುಕೊಳ್ಳುವಂತ ಅವಕಾಶ ನಮಗೆ ದೊರಕಿದೆ. ನಾವು ಸೇರಿ ಬರುವಾಗ ಆತನ ನಾಮದಲ್ಲಿ ಕೂಡಿ ಬರುವುದಕ್ಕೆ ನಮಗೆ ಒಂದು ಅವಕಾಶ ಆತನು ಒದಗಿಸಿಕೊಟ್ಟಿದ್ದಾನೆ. ನಾವು ಎಲ್ಲಿ ಹೋದರೂ ಹೊತ್ತುಕೊಂಡು ಹೋಗುವುದಕ್ಕೆ ನಮಗೆ ಒಂದು ನಾಮವನ್ನು ಕೊಟ್ಟಿದ್ದಾನೆ. ಈ ಜನರನ್ನು ನೋಡಿಕೊಂಡು 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಸ್ವಾಮಿ ಹೇಳುವಂಥದ್ದು, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು, ಮೈ ಪೀಪಲ್ ಹೂ ಆರ್ ಕಾಲ್ಡ್ ಬೈ ಮೈ ನೇಮ್.
ತಿರುಗಿ ಆ ಚರಿತ್ರೆಗೆ ನಾನು ಬರುತ್ತೇನೆ. ಇಲ್ಲಿ ಸೊಲೊಮೋನನು ದೇವರ ಕಡೆಗೆ ನೋಡಿಕೊಂಡು, ಇಗೋ ನಿನಗೋಸ್ಕರ ಒಂದು ಆಲಯವನ್ನ ಕಟ್ಟಿದ್ದೇನೆ, ಸುಂದರವಾದ ಒಂದು ಆಲಯವನ್ನ ಕಟ್ಟಿದ್ದೇನೆ. ಈ ಆಲಯದಿಂದ ಯಾರಾದರೂ ನಿನಗೆ ಮೊರೆ ಇಟ್ಟರೆ, ನಿನ್ನನ್ನು ಬೇಡಿಕೊಂಡರೆ ನೀನು ಅವರಿಗೆ ಪ್ರಸನ್ನನಾಗಬೇಕು, ಅವರ ಮಧ್ಯದಲ್ಲಿ ನೀನು ಇಳಿದು ಬರಬೇಕು, ಅವರ ಪ್ರಾರ್ಥನೆಗೆ ನೀನು ಉತ್ತರವನ್ನು ಕೊಡಬೇಕು. ಸ್ವಾಮಿ ಹೇಳುತ್ತಾನೆ, ಖಂಡಿತವಾಗಿ, ಆದರೆ ನನ್ನ ಷರತ್ತು, ನನ್ನ ಹೆಸರಲ್ಲಿ ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಾವೇ ತಗ್ಗಿಸಿಕೊಳ್ಳಬೇಕು. ಆಲಯ ಕಟ್ಟಿದ್ದರಿಂದ ಆಗಲಿಲ್ಲ ಸೊಲೊಮೋನನೇ, ಸುಂದರವಾದ ದೇವಾಲಯ ಕಟ್ಟಿದ್ದರಿಂದ ಪ್ರಯೋಜನವಿಲ್ಲ ಸೊಲೊಮೋನನೇ. ನೀನು ಅರಸನಾಗಿದ್ದಿ, ಸಕಲ ರಾಜ ವೈಭವಕ್ಕೆ ತಕ್ಕ ಹಾಗೆ ಅತ್ಯುತ್ತಮವಾದ ಒಂದು ದೇವಾಲಯವನ್ನು ಕಟ್ಟಿದ್ದಿ. ಒಂದು ವೇಳೆ ಈ ಪ್ರಪಂಚದಲ್ಲಿ ಇಂತಹ ಒಂದು ಕಟ್ಟಡ ಮತ್ತೊಂದಿರಲಿಕ್ಕಿಲ್ಲ. ಇಷ್ಟು ವೈಭವದಿಂದ ನೀನು ಕಟ್ಟಿ ಇದಕ್ಕೆ ದೇವಾಲಯ ಎಂಬುದಾಗಿ ಹೆಸರಿಟ್ಟರು. ನನ್ನ ಪ್ರಸನ್ನತೆ ಅದರಲ್ಲಿ ಬರಬೇಕಾದರೆ ನನ್ನ ಜನರು ತಗ್ಗಿಸಲ್ಪಡಬೇಕು. ಈ ಸಾಯಂಕಾಲದಲ್ಲಿ ಹುಬ್ಬಳ್ಳಿ ಪಟ್ಟಣದಲ್ಲಿರುವಂತಹ ದೇವಜನರೊಂದಿಗೆ ನಾನು ಹೇಳುತ್ತೇನೆ, ನಿಮಗೆ ಸ್ವಂತ ಕಟ್ಟಡವಿರಬಹುದು, ಸ್ವಂತ ಆಲಯವಿರಬಹುದು, ಉತ್ತಮ ವೈಭವವುಳ್ಳಂತ ಮನೆಗಳಿರಬಹುದು, ಎಷ್ಟೋ ಸಂಪಾದನೆಗಳಿರಬಹುದು, ಕ್ರೈಸ್ತರು ಎಂಬ ಹೆಸರು ಇರಬಹುದು. ಆದರೆ ದೇವರ ಪ್ರಸನ್ನತೆ ನಿಮ್ಮ ಸಭೆಗಳಲ್ಲಿ ಇಳಿದು ಬರಬೇಕಾದ್ರೆ, ದೇವರ ಪ್ರಸನ್ನತೆ ನಿಮ್ಮ ಕಟ್ಟಡಗಳಲ್ಲಿ ಇಳಿದು ಬರಬೇಕಾದ್ರೆ ನಿಮ್ಮನ್ನು ನೀವು ಮೊದಲು ತಗ್ಗಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಯಾವ ಪ್ರಯೋಜನವಿಲ್ಲ. ಅಲ್ಲಿ ಅರಸನಾದ ಸೊಲೊಮೋನನು ಕೇಳಿ ಪ್ರಯೋಜನ ಇಲ್ಲ ಅಂತ, ಮತ್ತಲ್ಲ ನಾವು ಬೇಡಿಕೊಂಡ್ರೆ ಪ್ರಯೋಜನ ಬಿಡಿ. ನಾವೆಲ್ಲ ನೆನೆಸೆ ಒಂದು ಬಿಲ್ಡಿಂಗ್ ಆದ್ರೆ ಸಾಕು, ದೇವರು ಮೆಚ್ಚುತ್ತಾನೆ ಮತ್ತು ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಎಂಬುದಾಗಿ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ, ಅದು ಮರದಡಿಯಲ್ಲಿ ಕೂಡಿ ಬಂದರು ಆ ನಾಮದಲ್ಲಿ ಕೂಡಿ ಬರುವವರ ಮಧ್ಯದಲ್ಲಿ ಆತನಿರುತ್ತಾನೆ. ಪ್ರಿಯರೇ, ಕಟ್ಟಡದ ವೈಭವವನ್ನು ನೋಡಿಕೊಂಡಲ್ಲ ಸ್ವಾಮಿಯು ದೇವಜನರ ಮಧ್ಯದಲ್ಲಿ ಇಳಿದು ಬರುವಂಥದ್ದು. ಜನರ ಹೃದಯವನ್ನ ನೋಡಿ, ಹೃದಯದ ಸ್ಥಿತಿಯನ್ನು ನೋಡಿ, ಅಂತರಾಳವನ್ನು ನೋಡಿ, ಅದಕ್ಕನುಗುಣವಾಗಿ ಅವರ ಮಧ್ಯದಲ್ಲಿ ಇಳಿದು ಬರುವಂತಹ ಈ ದೇವರು ಹೇಳುವಂಥದ್ದು, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರೇ, ನೀವು ನನ್ನ ಮುಂದೆ ನಿಮ್ಮನ್ನೇ ತಗ್ಗಿಸಿಕೊಳ್ಳುವಿರೋ. ಈ ತಗ್ಗಿಸಿಕೊಳ್ಳು ಎಂಬಂತ ಪದ ಅಹಂಕಾರ ಎಂಬ ಪದಕ್ಕೆ ತದ್ವಿರುದ್ಧವಾದಂತಹ ಪದ. ಹಾಗಾದ್ರೆ ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಾವೇ ತಗ್ಗಿಸಬೇಕು ಎಂಬುದಾಗಿ ಹೇಳುವುದರ ಅರ್ಥ ಅವರ ಅಹಂಕಾರವನ್ನ ಬಿಟ್ಟು ಬಿಡಬೇಕು. ನಾನು ಹೇಳಿದೆ, ನಾನು ಹುಟ್ಟಿದ್ದು ಕೇರಳದಲ್ಲಿ. ತುಂಬಾ ಸಭೆಗಳಿದ್ದಾವೆ, ಕರ್ನಾಟಕಕ್ಕಿಂತಲೂ ತುಂಬಾ ಜಾಸ್ತಿ ಸಭೆಗಳಿದ್ದಾವೆ, ತುಂಬಾ ಸೇವಕರಿದ್ದಾವೆ, ಎಲ್ಲ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಾವು ನಮ್ಮ ಕರ್ನಾಟಕ ರಾಜ್ಯದ, ನಾನು ಒಳಗೊಂಡಿರುವಂತಹ ಬ್ರದರನ್ ಸಭೆಯ ಚರಿತ್ರೆಯನ್ನೇ ನಾನು ಒಮ್ಮೆ ಬಿಚ್ಚಿ ಹೇಳುವುದಾದ್ರೆ, ಕೇರಳ ರಾಜ್ಯಕ್ಕೆ ಮಿಷನರಿಗಳು ಬರುವುದಕ್ಕಿಂತಲೂ ಮೊದಲು ಈ ಕರ್ನಾಟಕ ರಾಜ್ಯಕ್ಕೆ ಮಿಷನರಿಗಳು ಬಂದಿದ್ದಾರೆ. ಇದು ಚರಿತ್ರೆ ನಮಗೆ ಹೇಳಿಕೊಡುವಂಥದ್ದು. ಇಲ್ಲಿರುವಂತಹ ಅನೇಕ ಸಹೋದರರು ತೆಲುಗು ಭಾಷೆ ಹಿನ್ನೆಲೆಯವರು. ನಾನು ಇನ್ನೊಮ್ಮೆ ಹೇಳ್ತೇನೆ, ಕೇರಳಕ್ಕೆ ಈ ಮಿಷನರಿಗಳು ಬರುವ ಮೊದಲು ಆಂಧ್ರ ಪ್ರದೇಶಕ್ಕೂ ಅವರು ಬಂದಿದ್ದಾರೆ, ಆಮೇಲೆ ಬಂದದ್ದು ಕೇರಳಕ್ಕೆ. The missionaries first came to Karnataka and Andhra before they came to Kerala. ನಾನು ಯಾಕೆ ವಿಷಯವನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದರೆ, ಅಂದಿದ್ದಂತಹ ಆ ಪ್ರಾರಂಭ ದಿವಸಗಳಲ್ಲಿ ಈ ಸತ್ಯಕ್ಕೋಸ್ಕರ ನಿಂತಹ ಆ ದೇವಜನರು, ಆ ಭಕ್ತರು ತಮಗಿದ್ದದ್ದೆಲ್ಲವನ್ನ ಕರ್ತನಿಗೋಸ್ಕರ ಅವರು ತ್ಯಾಗ ಮಾಡಿದರು. ಅವರಲ್ಲಿ ಎಷ್ಟು ಜನರು ತಮ್ಮ ಕುಟುಂಬದಿಂದ ಹೊರಗಾಕಲ್ಪಟ್ಟರು, ಎಷ್ಟು ಜನರು ನೋವುಗಳನ್ನು ಸಂಕಟಗಳನ್ನು ಅನುಭವಿಸಿದರು. ಒಂದು ಮಾತು ಅಹಂಕಾರವಿಲ್ಲದೆ ಅವರು ಅದನ್ನೆಲ್ಲ ತಾಳಿಕೊಂಡರು. ಅವರು ತಾಳಿದ್ದರ ಫಲವಾಗಿ, ಅದರ ಪರಿಣಾಮವಾಗಿ ಅವರ ಮುಂದಿನ ಪೀಳಿಗೆಯಾದ ನಮಗೆ ದೇವರು ಬಹಳ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ನಮಗೆ ಸಮಾಜದಲ್ಲಿ ಸ್ಥಾನ ಕೊಟ್ಟಿದ್ದಾನೆ, ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾನೆ, ಉಳ್ಕೊಳ್ಳುವುದಕ್ಕೆ ಮನೆ ಕೊಟ್ಟಿದ್ದಾನೆ, ಕೂಡಿ ಬರುವುದಕ್ಕೆ ಆಲಯ ಕೊಟ್ಟಿದ್ದಾನೆ, ನಮಗೆ ಬೇಕಾದದ್ದೆಲ್ಲವನ್ನು ಕೊಟ್ಟಿದ್ದಾನೆ. ಈಗ ಅದರ ಮೇಲೆ ಕೂತುಕೊಂಡು ಅಹಂಕರಿಸುವಂತಹ ಒಂದು ಜನಾಂಗವೆಂಬುದಾಗಿ ಅನ್ಯರು ನಮ್ಮನ್ನು ನೋಡಿಕೊಂಡು ಹೇಳಿದರೆ, ಪ್ರಿಯರೇ, ಅವಮಾನ ಯಾರಿಗೆ? ಆ ನಾಮಕ್ಕೆ. ಕ್ರಿಸ್ತನ ನಾಮವನ್ನು ಈ ಪಟ್ಟಣದಲ್ಲಿ ಎತ್ತಿ ಹಿಡಿಯುವುದಕ್ಕೋಸ್ಕರ ಆತನ ನಾಮವನ್ನು ಹೊತ್ತುಕೊಂಡಂತಹ ದೇವಜನರೇ, ನಾನು ಒಂದು ವಿಷಯ ಹೇಳುತ್ತೇನೆ, ನನ್ನ ಪ್ರಸಂಗ ಮುಗಿಸಿ ನಾನು ಹಿಂದೆ ಹೋಗುತ್ತೇನೆ. ಆದರೆ ನಿಮಗೂ ನಿಮ್ಮ ಮುಂದಿನ ಪೀಳಿಗೆಗಳಿಗೂ ಒಳ್ಳೆಯದಾಗಬೇಕಾದ್ರೆ, ಶುಭವಾಗಬೇಕಾದ್ರೆ ಅಹಂಕಾರದ ಸಿಂಹಾಸನದಿಂದ ಒಮ್ಮೆ ಕೆಳಗಿಳಿಯಿರಿ. ಹೌದು ಸ್ವಾಮಿ, ನಾನು ತಪ್ಪಿ ಹೋಗಿದ್ದೇನೆ, ನಾನು ಬಿದ್ದು ಹೋಗಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಅವನ ಮುಂದೆ ಅಡ್ಡ ಬಿದ್ದು ಕಣ್ಣೀರು ಸುರಿಸುವುದಕ್ಕೆ ಎಷ್ಟು ಕ್ರೈಸ್ತ ನಾಯಕರಿಗೆ ಇಂದು ಮನಸ್ಸಿದೆ. ಇಲ್ಲಿ ಕ್ರಿಸ್ತನಿಗೆ ಅವಮಾನ ತರುವಂತ ಕ್ರೈಸ್ತ ಸಭೆಗಳು, ನಾಮಕ್ಕೆ ಅವಮಾನ ತರುವಂತ ಕ್ರೈಸ್ತ ಸಭೆಗಳು, ಅಯ್ಯೋ, ಇದಕ್ಕೆಲ್ಲ ನಾವು ಎಲ್ಲಿ ಉತ್ತರ ಕೊಡಲಿ? ಇದಕ್ಕೆಲ್ಲ ನಾವು ಎಲ್ಲಿ ಹೆಸರು ಕೊಡಲಿ? ಇನ್ನು ಉಪದೇಶದ ವಿಷಯದಲ್ಲಿಯೋ, ಜೀವಿತ ವಿಶುದ್ಧಿಯ ವಿಷಯದಲ್ಲಿಯೋ
ಏನಾದರೂ ವ್ಯತ್ಯಾಸವಿದ್ದರೆ ಪರವಾಗಿಲ್ಲ, ಅವರನ್ನ ಬಿಟ್ಟು ಬರಬೇಕು ಬೇಡ ಎಂಬುದಾಗಿ ನಾನು ಹೇಳೋದಿಲ್ಲ. ಇದು ಅಂಥದ್ದೇನೂ ಅಲ್ಲ. ಈ ಸಣ್ಣ ಪುಟ್ಟ ವಿಷಯಗಳು, ಅವನು ನೋಡಿದ್ದು ಸರಿಯಾಗಲಿಲ್ಲ, ಅವನು ಹೇಳಿದ್ದು ಸರಿಯಾಗಲಿಲ್ಲ. ಪ್ರಿಯರೇ, ಇದನ್ನ ಯಾರ ಮೇಲೂ ದ್ವೇಷದಿಂದ ಅಥವಾ ಒಂದು ಪೂರ್ವಯೋಜಿತವಾಗಿ ಹೇಳುವಂಥದ್ದಲ್ಲ. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಎಂಬುದಾಗಿ ಕರ್ತನು ಹೇಳುವಾಗ, ಆ ಹೆಸರಿನಲ್ಲಿ ಕರೆಯಲ್ಪಡುವವರು ತಮ್ಮನ್ನು ತಾವೇ ತಗ್ಗಿಸಿಕೊಳ್ಳಬೇಕು. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, 1 ಪೇತ್ರ 5ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನ ಮನಸ್ಸುಳ್ಳವರಿಗೂ ಕೃಪೆಯನ್ನು ಕೊಡುತ್ತಾನೆ. ಗಾಡ್ ಅಪೋಸಸ್ ದ ಪ್ರೌಡ್ ಅಂಡ್ ಗಿವ್ಸ್ ಗ್ರೇಸ್ ಟು ದ ಹಂಬಲ್. ದೀನ ಮನಸ್ಸುಳ್ಳವರು, ತಮ್ಮನ್ನು ತಗ್ಗಿಸಿಕೊಂಡವರು, ಅವರಿಗೆ ಕೃಪೆ ಲಭಿಸುತ್ತದೆ. ಆದರೆ ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ. ಈ ರಾತ್ರಿಯಲ್ಲಿ ನಾನು ಹೇಳ್ತೇನೆ ಪ್ರಿಯರೇ, ದೇವರ ಕೃಪೆ ನಮ್ಮಿಂದ ದೂರ ಹೋಗಿದೆಯೋ? ಒಮ್ಮೆ ನಮ್ಮನ್ನೇ ನಾವು ಪರೀಕ್ಷಿಸಿ ನೋಡೋಣ. ಸೊಲೊಮೋನನು ಆಲಯವನ್ನು ಕಟ್ಟಿಸಿದ್ದಾನೆ, ಅದನ್ನ ಪ್ರತಿಷ್ಠಿಸಿದ್ದಾನೆ. ಅದನ್ನು ನೋಡಿಕೊಂಡು, ಅದರ ವೈಭವವನ್ನು ನೋಡಿಕೊಂಡು ಹೇಳುವಂಥದ್ದು, ನೀನು ಇಲ್ಲಿ ಇಳಿದು ಬರಬೇಕು. ಹೌದು ಸೊಲೊಮೋನನೇ, ಸ್ವರ್ಗ ಸಿಂಹಾಸನದಲ್ಲಿ ಸ್ವರ್ಗವನ್ನು ತನ್ನ ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ತನ್ನ ಪಾದಪೀಠಗಳನ್ನಾಗಿ ಇಟ್ಟುಕೊಂಡು ಸರ್ವಕ್ಕೂ ಒಡೆಯನಾಗಿ ರಾರಾಜಿಸುತ್ತಿರುವಂತಹ ಆತನು ನಿನ್ನ ಈ ಮನೆ ಕಟ್ಟಡ ನೋಡ್ಕೊಂಡು ಇಳಿದು ಬರ್ಬೇಕಾ? ಏನ್ ಹೇಳ್ತಾ ಇದ್ದೀಯಾ? ನಿನ್ನ ದೃಷ್ಟಿಯಲ್ಲಿ ಇದು ದೊಡ್ಡದಾಗಿರ್ಬೋದು, ನಿನ್ನ ವೈಭವಕ್ಕೆ ಇದು ದೊಡ್ಡದಾಗಿರಬಹುದು. ಆದರೆ ಪರಲೋಕದ ದೇವರ ವೈಭವಕ್ಕೆ ಸೊಲೊಮೋನನೇ, ನೀನು ಕಟ್ಟಿದ ಈ ಆಲಯವು ಏನೂ ಇಲ್ಲ. ಅಲ್ಲಿ ನಾನು ಇಳಿದು ಬರಬೇಕಾದ್ರೆ ಈ ಹೊರನೋಟದ ವೈಭವವಲ್ಲ, ಅದರ ಒಳಗಿರುವ ಜನರು ತಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಈ ಸ್ಥಿತಿಗೆ ನಾವು ಬರೋಣ. ಅದಕ್ಕೆ ದೇವರು ನಮ್ಮನ್ನು ನಡೆಸಲಿ ಪ್ರಿಯರೇ, ಅದಕ್ಕೆ ದೇವರು ನಮ್ಮನ್ನು ನಡೆಸಲಿ. ಇನ್ನು ತಗ್ಗಿಸಿಕೊಂಡರೆ ಮಾತ್ರ ಸಾಲದು. ಮುಂದೆ ಆತನ ಅದೇ ವಾಕ್ಯದಲ್ಲಿ ಹೇಳುವುದು, ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ಬಿಡಬೇಕು. ದೇ ಶುಡ್ ಟರ್ನ್ ಫ್ರಮ್ ದೇರ್ ವಿಕೆಡ್ ವೇಸ್. ನಮ್ಮ ಜೀವಿತದಲ್ಲಿ ಕೆಟ್ಟ ನಡತೆ, ಈ ಕೆಟ್ಟ ನಡತೆ ಅಂತ ಹೇಳಿದರೆ ಪರಿಶುದ್ಧತೆಗೆ ವಿರುದ್ಧವಾದದ್ದು ಏನಾದರೂ ಇದ್ದರೆ, ನಾನು ಯಾವುದು ಎಂಬುದಾಗಿ ನಿರ್ದಿಷ್ಟವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಪೇತ್ರನು ತನ್ನ ಗ್ರಂಥದಲ್ಲಿ ಮತ್ತೊಮ್ಮೆ ಬರೆಯುತ್ತಾನೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರ್ರಿ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರ್ರಿ, ನಿಮ್ಮ ಎಲ್ಲ ನಡತೆಯಲ್ಲಿಯೂ ನೀವು ಪರಿಶುದ್ಧರಾಗಿರ್ರಿ. ಅವರ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ ಆತನು ವಾಕ್ಯದಲ್ಲಿ ಹೇಳುವಾಗ ಅದರ ಅರ್ಥವೇನು? ಆಲಯ ಕಟ್ಟಿದ್ದಾರೆ, ವೈಭವ ತೋರಿಸಿಕೊಟ್ಟಿದ್ದಾರೆ, ನನ್ನ ಹೆಸರಿನಲ್ಲಿ ಕರೆಯಲ್ಪಟ್ಟಿದ್ದಾರೆ. ಆದರೂ ಇವರ ಮಧ್ಯದಲ್ಲಿ ಈಗಲೂ ಕೆಲವು ಕೆಟ್ಟ ನಡತೆಗಳಿದೆ. ನಾನು ಒಂದು ಮಾತನ್ನ ಇಲ್ಲಿ ಬಿಚ್ಚಿ ಹೇಳ್ತೇನೆ ಪ್ರಿಯರೇ, ನಾವು ಜೀವಿಸುವಂತಹ ಈ ಭಾರತ ದೇಶದಲ್ಲಿ 80%ಕ್ಕಿಂತಲೂ ಹೆಚ್ಚು ಹೈಂದವ ಸ್ನೇಹಿತರಿದ್ದಾರೆ, ಹಿಂದೂ ಸ್ನೇಹಿತರಿದ್ದಾರೆ. ದೊಡ್ಡ ಮತ. ಅವರ ಕೆಲವು ಮದುವೆಗಳಿಗೆಲ್ಲ ಹೋದ್ರೆ ನಾನ್ ವೆಜ್ ಕೊಡುವಂತಹ, ಮಾಂಸಾಹಾರಿ ಕೊಡುವಂತ ಪ್ರಶ್ನೆ ಇಲ್ಲ, ಅಲ್ಲಿ ಎಲ್ಲ ವೆಜ್ಜೆ. ಇನ್ನು ಅವರ ಕೆಲವು ಮದುವೆಗಳಿಗೆ ಹೋದ್ರೆ ಮೆಟ್ಟು ಹಾಕೊಂಡು ಒಳಗಡೆ ಹೋಗ್ಲಿಕ್ಕಿಲ್ಲ, ಎಲ್ಲ ಹೊರಗಡೆ ಇಟ್ಟು ಹೋಗ್ಬೇಕು. ಅದು ಸರಿಯೋ ತಪ್ಪೋ ಎಂಬುದು ನನ್ನ ಟೀಕೆ ಅಲ್ಲ ಇಲ್ಲಿ. ಆದರೆ ನಾನು ಬರುತ್ತಿರುವಂಥದ್ದು ಕರಾವಳಿ ಕರ್ನಾಟಕದಿಂದ. ಕ್ರೈಸ್ತರೆಲ್ಲ ತುಂಬ ಇದ್ದಾರೆ ಎಂಬುದಾಗಿ ಹೇಳಿಕೊಳ್ಳುವಂಥ ಒಂದು ಊರು. ಇನ್ನು ಅನ್ಯಮತೀಯರಾದ ಎಷ್ಟೋ ಜನರು ಕ್ರೈಸ್ತರು ಅವರ ವಿವಾಹಕ್ಕೆ ಕರೆದ್ರೆ ಅವರು ಹೋಗ್ತಾರೆ. ಯಾಕಂದ್ರೆ ಅವ್ರು ಹೇಳೋದು, ಕ್ರಿಶ್ಚಿಯನ್ರ ಮದುವೆಗೆ ಹೋದರೆ ಧಾರಾಳ ಕುಡಿಲಿಕ್ಕೆ ಸಿಗ್ತದೆ, ಬಾಟ್ಲಿ ಬೇಕಾದಷ್ಟು ಕೊಡ್ತಾರೆ. ಇದು ಊರಿನವರು ನಮ್ಮ ಬಗ್ಗೆ ಹೇಳುವಂಥದ್ದು, ನಾನು ವಿಶ್ವಾಸಿಗಳ ಬಗ್ಗೆ ಹೇಳೋದಲ್ಲ. ಕ್ರೈಸ್ತರು ಇಂದು ಸಂಪಾದಿಸಿಕೊಂಡಂತಹ ಸಾಕ್ಷಿ ಇದೆ. ನಮ್ಮ ಒಬ್ಬೊಬ್ಬರ ಜೀವಿತವನ್ನ ನಾವು ಒಮ್ಮೆ ಪರೀಕ್ಷಿಸಿ ನೋಡೋದಾದ್ರೆ, ನಮ್ಮ ಜೀವಿತದಲ್ಲಿ ಎಷ್ಟು ಅಶುದ್ಧತೆಗಳಿದೆ, ಎಷ್ಟು ಕೆಟ್ಟ ನಡತೆಗಳಿದೆ, ಎಷ್ಟು ಪಾಪಗಳನ್ನು ನಾವು ಮುಚ್ಚಿಟ್ಟುಕೊಂಡಿದ್ದೇವೆ. ಸೋಮವಾರದಿಂದ ಹಿಡಿದು ಶನಿವಾರದವರೆಗೆ ವ್ಯಭಿಚಾರವೆಂಬುದಾಗಿ ನೇರವಾಗಿ ಹೇಳದಿದ್ದರೂ ಅದಕ್ಕೆ ಸಮಾನವಾದ ಎಷ್ಟೋ ತಪ್ಪುಗಳಲ್ಲಿ ಜೀವಿಸಿ ಭಾನುವಾರ ಬೆಳಿಗ್ಗೆ ಬಂದು ನಾನೇ ಪರಿಶುದ್ಧನು ಎಂಬುದಾಗಿ ತೋರಿಸಿಕೊಳ್ಳುವಂತಹ ಈ ಒಂದು ನಡತೆ ಇದೆಯಲ್ಲ, ಅದನ್ನ ಬಿಟ್ಟು ಬಿಡಬೇಕು ಪ್ರಿಯರೇ. ದೇವರ ಕೋಪಕ್ಕೆ ಗುರಿಯಾಗಬಾರದು. ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಅವರ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಸಮಯ ಓಡ್ತಾ ಇದೆ, ನಾನು ಬೇಗ ಮುಂದೆ ಹೋಗ್ತೇನೆ.
ಮೂರನೇದಾಗಿ ಆತನು ಹೇಳುವಂಥದ್ದು, ನನ್ನನ್ನು ಪ್ರಾರ್ಥಿಸಬೇಕು. ಇವರು ಇಷ್ಟರವರೆಗೆ ಪ್ರಾರ್ಥಿಸಲಿಲ್ಲವೋ? ಪ್ರಾರ್ಥಿಸಿದ್ದಾರೆ. ಇಲ್ಲಿ ಸೊಲೊಮೋನನು ಪ್ರಾರ್ಥಿಸ್ತಾ ಇದ್ದಾನೆ. ಆದ್ರೆ ಆ ಪ್ರಾರ್ಥನೆ ಅಲ್ಲ, ತಗ್ಗಿಸಲ್ಪಟ್ಟ ಮನೋಭಾವನೆ ಇರುವಂತ ಪ್ರಾರ್ಥನೆ. ಎ ಪ್ರೇಯರ್ ವಿತ್ ಎ ಬ್ರೋಕನ್ ಹಾರ್ಟ್. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಆತನು ಗೋಲ್ಗೋತಾ ಬೆಟ್ಟದ ಕೆರೆ ನಡೆಯುತ್ತಿರುವಾಗ ಅಲ್ಲಿದ್ದಂತಹ ಜನರು ರಸ್ತೆಯ ಎರಡೂ ಬದಿಗಳಲ್ಲಿ ನಿಂತುಕೊಂಡು ಕೆಲವರು ಅಳುತ್ತಾ ಇದ್ದರು. ಅಲ್ಲಿ ಯೆರೂಸಲೇಮಿನ ಕೆಲವು ಸ್ತ್ರೀಯರು ಅಲ್ಲಿ ನಿಂತುಕೊಂಡು ಅಳುತ್ತಾ ಇದ್ದಾರೆ. ಅಯ್ಯೋ, ಸ್ವಾಮಿ ಹೋಗುತ್ತಾ ಇದ್ದಾನೆ, ಅಯ್ಯೋ, ಸ್ವಾಮಿಯ ಮೇಲೆ ಶಿಲುಬೆಯನ್ನು ಏರಿಸಿದ್ದಾರೆ. ಇವರು ಬಹಳವಾಗಿ ಅಳುತ್ತಾ ಇದ್ದಾರೆ. ಇವರು ಅಳುತ್ತಾ ಇರುವಾಗ ಈ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದಂತಹ ಕ್ರಿಸ್ತನು ಒಂದು ಕ್ಷಣ ನಿಂತು ಅವರ ಕಡೆಗೆ ನೋಡಿ ಆತನು ಹೇಳಿದ್ದೇನು, ಯೆರೂಸಲೇಮ್ ಪುತ್ರಿಯರೇ, ನನಗೋಸ್ಕರ ಅಳಬೇಡಿರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಯೆರೂಸಲೇಮ್ ಪುತ್ರಿಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೇ ಅಳಿರಿ. ಇವತ್ತು ಬೇರೆಯವರಿಗೋಸ್ಕರ ಅಳುವುದಕ್ಕೆ, ಮತ್ತೊಬ್ಬರ ಮಕ್ಕಳಿಗೋಸ್ಕರ ಅಳುವುದಕ್ಕೆ, ಮತ್ತೊಂದು ಸಭೆಗೋಸ್ಕರ ಅಳುವುದಕ್ಕೆ, ಮತ್ತೊಬ್ಬನಿಗೋಸ್ಕರ ಚಿಂತೆ ಪ್ರಕಟಿಸುವುದಕ್ಕೆ ಎಷ್ಟೋ ಕ್ರೈಸ್ತ ನಾಯಕರಿದ್ದಾರೆ. ನಿಮ್ಮ ಸ್ವಂತ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತಿದ್ದೀರೋ? ನಿಮ್ಮ ಸ್ವಂತ ಕುಟುಂಬಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ? ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ನನ್ನನ್ನು ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆ ಅಂತ ಹೇಳಿದ್ರೆ ತುಂಬಾ ವಿಷಯವಿದೆ, ಆಳವಾಗಿ ಹೋಗಲಿಕ್ಕೆ ನನಗೆ ಉಪಾಯವಿಲ್ಲ, ಸಮಯ ಹೋಗ್ತಾ ಇದೆ. ಆದರೆ ಒಂದು ವಿಷಯ ಹೇಳುತ್ತೇನೆ, ಪ್ರಾರ್ಥನೆ ಎಂಬಂಥದ್ದು ಒಂದು ದೊಡ್ಡ ಹೋರಾಟ. ಇಟ್ ಇಸ್ ಎ ಬ್ಯಾಟಲ್. ಪ್ರಾರ್ಥನೆಗೋಸ್ಕರ ಒಬ್ಬ ಕ್ರೈಸ್ತನು ಮೊಣಕಾಲೂರುವಾಗ ಆ ಪ್ರಾರ್ಥನೆಗೆ ಬರೋ ಉತ್ತರವನ್ನು ತಡೆಯುವುದಕ್ಕಾಗಿ ಈ ಆಕಾಶ ಮಂಡಲದಲ್ಲಿ ದೇವರಿಗೆ ವಿರುದ್ಧವಾದ ಒಂದು ಶಕ್ತಿ ಯಾವಾಗಲೂ ಇದೆ. ಅದು ದಾನಿಯೇಲನ ಪ್ರಾರ್ಥನೆ ಚರಿತ್ರೆಯನ್ನು ಕಲಿತರೆ ನಮಗೆ ಗೊತ್ತಾಗ್ತದೆ. ಇದು ಒಂದು ಹೋರಾಟ, ಇದು ಒಂದು ಆತ್ಮಿಕ ಹೋರಾಟ. ಕ್ರೈಸ್ತರಾದ ನಮಗೆ ಪ್ರಾರ್ಥನೆ ಅಂದ್ರೆ ತುಂಬಾ ಸುಲಭ. ಸ್ವಾಮಿ ಕಳೆದ ದಿವಸ ಕಾಪಾಡಿದಕ್ಕಾಗಿ ಸ್ತೋತ್ರ, ನಾಳೆ ಏಳಲಿಕ್ಕೆ ಕೃಪೆ ಕೊಡು, ಆಮೇಲೆ ಮುಗೀತು. ಹೆಚ್ಚಂತ ಹೇಳಿದ್ರೆ ನನ್ನನ್ನು ಆಶೀರ್ವದಿಸು, ನನ್ನ ಹೆಂಡತಿನ ಆಶೀರ್ವದಿಸು, ನನ್ನ ಮಕ್ಕಳನ್ನು ಆಶೀರ್ವದಿಸು, ಮುಗೀತು, ಮತ್ತೇನೂ ಇಲ್ಲ. ನಾನು ಹೇಳುವಂಥದ್ದು ಯಥಾರ್ಥವಾದ ಪ್ರಾರ್ಥನೆ ಬಗ್ಗೆ ಯೇಸು ಕ್ರಿಸ್ತನು ಹೇಳುವಂಥದ್ದು, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ನಿಮ್ಮ ಕೋಣೆಗಳಿಗೆ ಹೋಗಿ ಬಾಗಿಲನ್ನು ಹಾಕಿ ತಂದೆಯಾದ ದೇವರೊಡನೆ ಪ್ರಾರ್ಥನೆ ಮಾಡಿರಿ. ಈ ಪ್ರಾರ್ಥನೆ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಯಾಕೆ ನಮ್ಮ ಸಭೆಗಳು ಆಶೀರ್ವದಿಸಲ್ಪಡ್ತಾ ಇಲ್ಲ? ಅಲ್ಲಿಗೆ ಮುಗಿಲಿಲ್ಲ. ನನ್ನ ದರ್ಶನವನ್ನು ಬಯಸುವವರಾಗಿರಬೇಕು. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಹೇಳುವಂಥದ್ದು. ಅವರು ತಮ್ಮನ್ನು ತಾವೇ ತಗ್ಗಿಸಿಕೊಳ್ಳಬೇಕು, ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಬೇಕು, ಇನ್ನು ನನ್ನ ದರ್ಶನವನ್ನು ಬಯಸುವವರಾಗಿರಬೇಕು. ಆತನ ದರ್ಶನವನ್ನು ಬಯಸುವುದು ಅಂತ ಹೇಳಿದರೆ ಅಷ್ಟು ಸುಲಭವಲ್ಲ ಪ್ರಿಯರೇ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಯೆಶಾಯನು ಹೇಳುವಂಥದ್ದು, ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಸಿಂಹಾಸನಾರೂಢನಾಗಿರುವುದನ್ನು ನೋಡಿದನು. ಅಲ್ಲಿ ಯೆಶಾಯನು ಒಮ್ಮೆ ಆ ದರ್ಶನವನ್ನು ನೋಡಿದನು. ಆ ದರ್ಶನವನ್ನು ನೋಡಿದ ಕೂಡಲೇ, ಅಲ್ಲಿ ನಡೆಯುತ್ತಿರುವ ಕಾರ್ಯಗಳನ್ನು ನೋಡಿದ ಕೂಡಲೇ ಯೆಶಾಯನು ಹೇಳುವಂಥದ್ದು, ಅಯ್ಯೋ ನಾನು ಹೊಲಸು ತುಟಿಯವನು, ಅಯ್ಯೋ ನಾನು ಪಾಪಿ ಆಗಿದ್ದೇನೆ ಎಂಬುದಾಗಿ ತಾನೇ ಕೆಳಗೆ ಬೀಳುವಂತಹ, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವಂತಹ ಒಂದು ಅನುಭವ. ದೇವರ ಪ್ರಸನ್ನತೆ, ದೇವರ ದರ್ಶನ ಇಂದು ಯಾಕೆ ನಾವು ಪಡೆದುಕೊಳ್ಳುತ್ತಾ ಇಲ್ಲ? ನಾವು ಆ ರೀತಿಯಾಗಿ ಒಪ್ಪಿಕೊಳ್ಳುವುದಕ್ಕೆ, ಅರಿಕೆ ಮಾಡಿಕೊಳ್ಳುವುದಕ್ಕೆ ನಮಗೆ ಮನಸ್ಸಿಲ್ಲ. ಯೆಶಾಯನು ಇಲ್ಲಿಯವರೆಗೆ ತನ್ನ ಬೇರೆ ಜೊತೆ ಪ್ರವಾದಿಗಳೊಂದಿಗೆ ಒಂದು ವೇಳೆ ತನ್ನನ್ನು ಹೋಲಿಸಿಕೊಳ್ತಾ ಇದ್ದ. ನಿನಗಿಂತ ನಾನೇ ಒಳ್ಳೆಯವನು, ನಿಮಗಿಂತ ನಾನೇ ಬೆಟರ್. ಇವತ್ತು ನಮ್ಮಲ್ಲಿ ಅನೇಕ ಹಿರಿಯರು, ಸಭೆಯವರೆಲ್ಲ ಅದೇ ಅಲ್ಲ ಹೇಳೋದು, ನಿಮ್ಮ ಸಭೆಗಿಂತ ನಮ್ಮ ಸಭೆ ಒಳ್ಳೆಯದು, ಆ ಹಿರಿಯನಿಗಿಂತ ನಾನು ಒಳ್ಳೆಯವನು, ನಿಮ್ಮ ಮನೆಗಿಂತಲೂ ನಾನೇ ಒಳ್ಳೆ, ನಮ್ಮ ಮನೆಯವರೇ ಒಳ್ಳೆಯವರು, ನಿಮ್ಮ ಮಕ್ಕಳಿಗಿಂತಲೂ ನಮ್ಮ ಮಕ್ಕಳು ಒಳ್ಳೆಯವರು. ಅವರು ಹಾಗೆ ಹೇಳ್ತಾರೆ ಬಿಡಿ. ನಾವು ಒಬ್ಬರನ್ನೊಬ್ಬರು ನಮ್ಮನ್ನೇ ಹೋಲಿಸಿಕೊಂಡು ನಾವು ಒಳ್ಳೆಯವರು ಎಂಬುದಾಗಿ ಸಾಬೀತುಪಡಿಸುತ್ತೇವೆ. ಒಂದು ವೇಳೆ ಯೆಶಾಯನು ಇದನ್ನೇ ಮಾಡುತ್ತಾ ಇದ್ದ. ಆದರೆ ಒಮ್ಮೆ ದೇವರ ದರ್ಶನವನ್ನು ಆತನು ಎದುರು ನೋಡಿದನು. ಆತನು ದೇವರ ಸಿಂಹಾಸನಾರೂಢನಾಗಿರುವುದನ್ನು ನೋಡಿದನು. ಆಗ ಆತನು ಹೇಳುವುದು, ನಾನು ಒಳ್ಳೆಯವನಲ್ಲ ಸ್ವಾಮಿ, ನಾನು ಕೆಟ್ಟವನು, ನಾನು ಪಾಪಿ, ನಾನು ಹೊಲಸು ತುಟಿ ಉಳ್ಳವನು. ನನ್ನನ್ನು ಕೇಳ್ತಿರುವಂತ ಪ್ರಿಯರೇ, ನನ್ನ ಹೆಸರಿನಲ್ಲಿ ಕರೆಯಲ್ಪಡುವ ನನ್ನ ಜನರು ಇಂದು ಮಾಡಬೇಕಾದದ್ದೇ. ಆ ನಾಮವು ನಮಗೆ ಕೊಡಲ್ಪಟ್ಟಿದೆ, ಆ ನಾಮವು ನಮಗೆ ಕೊಡಲ್ಪಟ್ಟಿದೆ. ಆದರೆ ಆ ನಾಮವನ್ನು ಹಿಡಿದುಕೊಂಡು ಅಹಂಕಾರದ ಸಿಂಹಾಸನದಲ್ಲಿ ಕೂತಿರುವಂತಹ ಕ್ರೈಸ್ತ ನಾಯಕರೇ ಆ ಪಟ್ಟದಿಂದ ಇಳಿದು ನೆಲದಲ್ಲಿ ಅಡ್ಡ ಬಿದ್ದು ಸ್ವಾಮಿಯ ಪಾದ ಪೀಠಗಳಿಗೆ ಬಿದ್ದು, ಕರ್ತನೇ ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಸ್ವಾಮಿ, ನಾನು ಮಾಡಿದ್ದು ತಪ್ಪಾಯಿತು, ನಿನ್ನ ನಾಮಕ್ಕೆ ನಾನು ಅವಮಾನ ತಂದಿದ್ದೇನೆ ಎಂಬುದಾಗಿ ಹೃದಯಪೂರ್ವಕವಾಗಿ
ಬಹಿರಂಗವಾಗಿ ಮಾಡಿ ಎಂಬುದಾಗಿ ನಾನು ಹೇಳೋದಿಲ್ಲ. ಕಡಿಮೆ ಪಕ್ಷ ನಿಮ್ಮ ಹೃದಯದಲ್ಲಿಯೇ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನೀವಿಲ್ಲಿಂದ ಹೋಗುವುದಾದರೆ ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಸಾರ್ಥಕವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಅದರಿಂದ ನಿಮಗೆ ಯಾವ ಕೊರತೆ ಉಂಟಾಗೋದಿಲ್ಲ, ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತದೆ. ನೀವು ಒಳಗೊಂಡಿರುವ ನಿಮ್ಮ ಸಭೆಯು ಆಶೀರ್ವದಿಸಲ್ಪಡುತ್ತದೆ. ನನ್ನ ನಾಮದಲ್ಲಿ ಕರೆಯಲ್ಪಡು ನನ್ನ ಜನರು ಎಂಬಂತಹ ಆ ಒಂದು ನಾಮವು ನಿಮಗೆ ಯಥಾರ್ಥ ಅರ್ಥದಿಂದ ನಾಳೆಯಿಂದ ಕರೆಯಬಹುದು. ಆ ಒಂದು ಸ್ಥಿತಿಗೆ ಆತನು ನಿಮ್ಮನ್ನು ನಡೆಸಲಿ. ನನ್ನ ನಾಮದಲ್ಲಿ ಕರೆಯಲ್ಪಡುವ ನನ್ನ ಜನರು, ನಾವೆಲ್ಲರೂ ಆ ನಾಮದಲ್ಲಿ ಕರೆಯಲ್ಪಡುವರು. ಆ ನಾಮಕ್ಕೆ ಯೋಗ್ಯರಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.